ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ನಾಳೆ ನಡೆಯುವಂತಹ SSLC ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ನಡೀತಾ ಇದ್ದು ಕನ್ನಡ ವಿಷಯದ ಪರೀಕ್ಷೆ ನಾಳೆ ಇದೆ. ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಇಂದಿನ ದಿನ ನಾವು ಸಂಪೂರ್ಣ ಕನ್ನಡ ಮ್ಯಾರಥಾನ್ ವಿಡಿಯೋಗಳನ್ನು ಮಾಡಲಿಕ್ಕೆ ತಯಾರಿದ್ದೇವೆ. ಸೊ ಈ ಒಂದು ಮ್ಯಾರಥಾನ್ ವಿಡಿಯೋವನ್ನು ಒಟ್ಟು 2 ಭಾಗಗಳಾಗಿ ವಿಂಗಡಿಸಲಾಗಿರ್ತದೆ. ಮೊದಲೇದು ಗದ್ಯ ಭಾಗ, ಪದ್ಯ ಭಾಗ ಮತ್ತು ಪಠ್ಯಪೂರ್ವಕ ಅಧ್ಯಯನ. ಇನ್ನು ಭಾಗ 2 ಸಪ್ರೇಟನ್ನು ಮಾಡ್ತೀವಿ. ಓಕೆನಾ? ಸೊ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಓಕೆ. ಸೊ ಮೊದಲನೇದಾಗಿ ಗದ್ಯಪಾಠ ನಮ್ಮ ಭಾಷೆ. ಮರಿಯಪ್ಪ ಭಟ್ಟರವರು ರಚಿಸಿರ್ತಾರೆ. ಲೇಖಕರ ಪರಿಚಯ. ಮರಿಯಪ್ಪ ಭಟ್ಟರು 1906ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸಿರ್ತಾರೆ. ಇವರು ತುಳು, ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜನ ನಿಘಂಟು, ಜಾತಕ ತಿಲಕಂ, ಛಂದಸಾರ ಮೊದಲಾದ ಕೃತಿಗಳ ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಏನಾಗಿರ್ತದೆ ಲಭಿಸಿರ್ತದೆ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸೋದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. 2ನೇ ಪ್ರಶ್ನೆ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ, ಆಹಾರ ವಿಚಾರಗಳ ವಿಚಾರವಾಗಿ ತರಬೇತಿ ಕೊಡುತ್ತವೆ. ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಮನುಷ್ಯನು ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳು ಮೂಡಿದವೋ ಆಗ ಅವನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ನೆಕ್ಸ್ಟ್ 4ನೇ ಪ್ರಶ್ನೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ ಕವಿ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮೊಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು. 2-3 ವಾಕ್ಯದ ಪ್ರಶ್ನೆಗಳು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ವ್ಯಾವಹಾರಿಕ ಮತ್ತು ಕ್ರಾಂತಿಕ ಭಾಷೆಯ ಲಕ್ಷಣಗಳು ಏನೇನು ಅಂತ ಕೇಳಿದಾನೆ. ವ್ಯಾವಹಾರಿಕವೆಂದರೆ ಜೀವದ್ ಭಾಷೆ, ಅದರಲ್ಲಿ ಜನರು ಮಾತನಾಡುತ್ತಾರೆ, ವ್ಯವಹರಿಸುತ್ತಾರೆ. ಉದಾಹರಣೆ ಕನ್ನಡ, ತಮಿಳು, ತೆಲುಗು, ತುಳು, ಮರಾಠಿ, ಉರ್ದು, ಇಂಗ್ಲಿಷ್. ಕ್ರಾಂತಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ. ಉದಾಹರಣೆ ಸಂಸ್ಕೃತ, ಕನ್ನಡ, ಇಂಗ್ಲಿಷ್, ಪಾಳಿ ಇತ್ಯಾದಿ. ಎಲ್ಲ ವ್ಯಾವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ. ತುಳು ಒಂದು ಸುಂದರ ವ್ಯಾವಹಾರಿಕ ಭಾಷೆ, ಆದರೆ ಅದು ಗ್ರಾಂಥಿಕ ಭಾಷೆ ಅಲ್ಲ. ಹಾಗೆಯೇ ಎಲ್ಲ ಗ್ರಾಂಥಿಕ ಭಾಷೆಗಳು ಒಂದು ವ್ಯಾವಹಾರಿಕವಾಗಿರುವುದಿಲ್ಲ. ದೇವ ಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವ ಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ, ಆದರೆ ಇಂದು ಯಾವೊಂದು ಪ್ರದೇಶದಲ್ಲಿ ಅದು ವ್ಯಾವಹಾರಿಕ ಭಾಷೆಯಾಗಿರುವುದಿಲ್ಲ. ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನು. ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಇದೇ ಲಿಪಿಯ ಉಗಮವಾದ ಕಾಲವೆನ್ನುವರು. ಯಾವ ಓದು ಬರಹವಿಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತನಗೆ ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡೆಯುತ್ತಾನೆ. ಹಾಲು ಮಾರುವವರನ್ನು ಹೀಗೆ ಲೆಕ್ಕವಿಡುವುದುಂಟು. ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು. ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗುಹೋಗುಗಳನ್ನು, ಸುಖ ದುಃಖಗಳನ್ನು ಕಾವ್ಯ ರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡನು. ಸಾಹಿತ್ಯ ರೂಪದಲ್ಲಿ ಬೆಳೆಯಿತು. ಲೆಕ್ಕಪತ್ರಗಳ ನೀಡಲು ಉಪಯುಕ್ತವಾದ ಮೂಲ ಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯಿಕ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಈ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಏನಾಯಿತು? ಸಾಧ್ಯವಾಯಿತು. ಜ್ಞಾನ ಭಂಡಾರ ಭದ್ರವಾಯಿತು. ಸಂಸ್ಕೃತಿ ಇತಿಹಾಸ ಉಳಿಯಿತು. ಪ್ರಗತಿ ಪಥ ಸುಗಮವಾಯಿತು. ಓಕೆನಾ? ಇನ್ನು ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಸಾಕಷ್ಟು ಬಾರಿ ಈ ಒಂದು ಪ್ರಶ್ನೆ ಪರೀಕ್ಷೆಗಳಲ್ಲಿ ಬಂದಿರ್ತದೆ. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮಪ್ರಭುಗಳಂತಹ, ಶರಣವರಣ್ಯರ, ಚಾಮರಸ, ಕುಮಾರವ್ಯಾಸರಂತಹ ಕವಿಪುಂಗವರು, ಪುರಂದರದಾಸ, ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಓಕೆನಾ? ಇನ್ನು 5ನೇ ಪ್ರಶ್ನೆ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನಂತ ಕೇಳಿದಾನೆ. ಸೊ ಇದನ್ನು ನೀವು ನೋಡಬೇಕಾಗ್ತದೆ. ಸೊ ನಿಧಾನವಾಗಿ ಓದ್ಕೊಳ್ಳಿ. ಓಕೆನಾ? ಇನ್ನು ನೆಕ್ಸ್ಟು 8 ವಾಕ್ಯಗಳಲ್ಲಿ ಉತ್ತರಿಸಿ. ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಅಂತ ಕೇಳಿದಾನೆ. ಸೊ ನೀವು ಅತ್ಯಂತ ಸುಂದರವಾಗಿರ್ತಕ್ಕಂಥ ಉತ್ತರ ಇರ್ತದೆ ಅದು. ಸೊ ನೀವೇನು ಮಾಡಬೇಕಾಗ್ತದೆ? ಸುದೀರ್ಘವಾಗಿ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಓಕೆನಾ? ಇನ್ನು ನೆಕ್ಸ್ಟ್ ನೋಡಿ, ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ಅಂತ ಇದೆ. ಕನ್ನಡ ಭಾಷೆಯ ಬಗ್ಗೆ ನೀವು ಬರಿಬೇಕಾಗ್ತದೆ. ಸುಲಿದ ಬಾಳೆಹಣ್ಣಿನಂತೆ, ಸಿಗುರುತ್ತೆ ತೆಗೆದ ಕಬ್ಬಿನಂತೆ, ಉಷ್ಣ ಎಳೆದ ಹಾಲಿನಂತೆ, ಈ ರೀತಿಯಾದಂಥ ವಾಕ್ಯಗಳನ್ನು ಜೋಡಿಸಿ ಬರಿತಾ ಹೋಗಬೇಕಾಗ್ತದೆ ನೀವು.
ಇನ್ನು ಸಂದರ್ಭದೊಡನೆ ಸ್ಪಷ್ಟೀಕರಣ. ಸಂಸ್ಕೃತಿ ಇತಿಹಾಸ ಉಳಿಯಿತು. ಇದನ್ನು ಮರಿಯಪ್ಪ ಭಟ್ಟರು ಬರೆದಿರುವ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಇದೆ. ನಮ್ಮ ಭಾಷೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಇದೆ. ಸಂದರ್ಭವನ್ನು ನೀಟಾಗಿ ಬರಿತಾ ಹೋಗ್ರಿ. ಆಯ್ಕೆಗಳನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ಬರೀಲೇಬೇಕಾಗ್ತದೆ. ಯಾರು ಬರೆದ್ರು, ಯಾವ ಕವನ ಸಂಕಲನದಿಂದ ಆರಿಸಿಕೊಂಡ್ರು ಮತ್ತು ಯಾವ ಪಾಠದಿಂದ ಅಥವಾ ಯಾವ ಪದ್ಯದಿಂದ ಈ ಒಂದು ಪ್ರಶ್ನೆಯನ್ನು ಆರಿಸಿಕೊಳ್ಳಲಾಗಿದೆ ಅಂತ ನೀಟಾಗಿ ಬರಿಬೇಕಾಗ್ತದೆ. ಇನ್ನು ಎರಡನೇ ಪ್ರಶ್ನೆ, ತಕ್ಕುದೇ ಬೆರಸಲ್ಕೆ ಘೃತಮಮಂ ತೈಲಮಮಂ. ಇದನ್ನು ಈ ಒಂದು ಪ್ರಶ್ನೆ ಸಂದರ್ಭದೊಡನೆ ವಿವರಿಸಿದೆಯಲ್ಲ, ಸಾಕಷ್ಟು ಬಾರಿ ಎನ್ನುವಲ್ ಎಕ್ಸಾಮ್ಗೆ ಮತ್ತು ಸರಣಿ ಎಕ್ಸಾಮ್ಗಳಲ್ಲಿ ಕೂಡ ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ ಆಗಿರ್ತದೆ. ಇದನ್ನು ಅತ್ಯಂತ ಪ್ರಮುಖವಾಗಿರ್ತದೆ, ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಓಕೆನಾ. ಇನ್ನು ನೆಕ್ಸ್ಟು, ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ. ಇದು ಕೂಡ ಅತ್ಯಂತ ಸುಂದರವಾದಂಥ ಪ್ರಶ್ನೆ. ಇದನ್ನು ಕೂಡ ನೀವು ಓದಲೇಬೇಕಾಗ್ತದೆ. ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಮೊದಲು ನೀವೇನು ಮಾಡಿರಿ, ಓದೋದ ಕಡೆ ಗಮನವನ್ನು ಕೊಡ್ರಿ. ತದನಂತರ ಇನ್ನುಳಿದ ವಿಷಯಗಳ ಬಗ್ಗೆ ಗಮನವನ್ನು ಹರಿಸೋದು ಸೂಕ್ತವಾಗಿರ್ತದೆ. ಇನ್ನು ಒಬ್ಬ ತಾಯಿಯ ಗಾನದ ಶ್ರುತಿ ಅಂತ, ಇದನ್ನು ಕೂಡ ಮರಿಯಪ್ಪ ಭಟ್ಟರು ಬರೆದಿರ್ತಾರೆ. ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ನಮ್ಮ ಭಾಷೆ ಪಾಠದಿಂದ ಏನು ಮಾಡಿರ್ತಾರೆ, ಸೊ ಆರಿಸಿಕೊಳ್ಳಲಾಗಿರ್ತದೆ. ಸೊ ಇದನ್ನು ಸಂಪೂರ್ಣವಾಗಿ ನೀವು ಏನು ಮಾಡಬೇಕಾಗ್ತದೆ, ಓದಬೇಕಾಗ್ತದೆ. ಇನ್ನು ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳನ್ನು ತುಂಬಿದೆ ಅಂತ ಇದೆ. ಸೊ ಭಾಷೆ ಇದ್ದು ಅದರ ಪೀಯೂಷವನ್ನು ಕುಡಿದು ಅರಗಿಸಿಕೊಳ್ಳದ ವ್ಯಕ್ತಿ ಜಂತುವೆ, ಸರಿಯಾಗಿರ್ತಾನೆ. ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ಕನ್ನಡ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದೆ. ಓಕೆನಾ. ಇಂಗ್ಲೀಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ. ಇನ್ನು ನಮ್ಮ ಭಾಷೆ ಗದ್ಯ ಭಾಗದ ಆಕರ ಗ್ರಂಥ ಯಾವುದಪ್ಪ ಅಂದ್ರೆ ಕನ್ನಡ ಸಂಸ್ಕೃತಿ. ಓಕೆ. ಅನ್ಯ ದೇಶೀಯ ಪದಗಳು ಇರ್ತವೆ. ಸೊ ಇವನ್ನೆಲ್ಲ ನೀವು ನೋಡಬೇಕಾಗ್ತದೆ. ಓಕೆನಾ. ಗ್ರಾಂಥಿಕ ರೂಪಗಳು, ಇನ್ನು ವಿಚಾರ ವಿನಿಮಯಗಳು, ಕನ್ನಡ ರೂಪಗಳು, ಭಾಷಾ ಚಟುವಟಿಕೆಯಲ್ಲಿ ಸಂಯುಕ್ತ ಅಕ್ಷರಗಳು ಇರ್ತವೆ. ಓಕೆ. ಅವರ್ಗೀಯ ವ್ಯಂಜನಾಕ್ಷರಗಳು ಇರ್ತವೆ. ಹಾಗೆಯೇ ಧ್ವನಿ ವ್ಯತ್ಯಾಸದೊಂದಿಗೆ ಆಗ್ತಕ್ಕಂಥ ಅರ್ಥ ವ್ಯತ್ಯಾಸ ತಿಳಿಯಿರಿ ಅಂತ ಐತಿ. ಇನ್ನು ಮೊದಲೆರಡು ಪದಗಳಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದೋ ನಾಲ್ಕನೇ ಪದವನ್ನು ಬರೆಯಿರಿ ಅಂತ ಇದೆ. ಸೊ ಇದಂಥವೆಲ್ಲ ಕೇಳ್ತಾನೆ. ಖ ಘ ವ್ಯಂಜನಾಕ್ಷರಗಳು, ವ್ಯಂಜನಗಳಿವೆ. ಅಲ್ಪ ಪ್ರಾಣಗಳಿರ್ತವೆ. ಚ ಝ ಇವು ಮಹಾ ಪ್ರಾಣಾಕ್ಷರಗಳಾಗಿರ್ತವೆ. ವರ್ಗೀಯ ವ್ಯಂಜನಾಕ್ಷರಗಳು 25 ಇದ್ರೆ ಅವರ್ಗೀಯ ವ್ಯಂಜನಗಳು 9 ಇರ್ತವೆ. ಆ ಈ ಉ ಇವು ದೀರ್ಘ ಸ್ವರಗಳಿದ್ರೆ ಅ ಈ ಊರು ಇವು ಹ್ರಸ್ವ ಸ್ವರಗಳಾಗಿರ್ತವೆ. ಸ್ವರಗಳು 13 ಇದ್ರೆ ಯೋಗವಾಹಗಳು 2 ಇರ್ತವೆ. ಇನ್ನು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಬಗ್ಗೆ ಇದೆ. ಅಂದರೆ 5 ಅಂಕದ ಒಂದು ಪ್ರಬಂಧ ರಚನೆ ಕಾನ್ಸೆಪ್ಟು. ಇದನ್ನ ನೀವು ಬರೀಬೇಕಾಗ್ತದೆ. ಓಕೆನಾ. ಸೊ ಇದರಲ್ಲಿ ಪ್ರಬಂಧ ರಚನೆಯಲ್ಲಿ ಮೊದಲಿಗೆ ನೀವು ಪೀಠಿಕೆ, ತದನಂತರ ವಿಷಯ ವಸ್ತು, ಅದರ ನಂತರ ಉಪಸಂಹಾರವನ್ನು 3 ರೀತಿಯಲ್ಲಿ ವಿಭಾಗ ಮಾಡಿ ನೀಟಾಗಿ ಬರೀಬೇಕು. ಇನ್ನು ಗ್ರಂಥಾಲಯಗಳ ಮಹತ್ವ ಕೂಡ ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನು ಕೂಡ ನೀವು ಬರೀರಿ. ಇನ್ನು ಸಾಮಾಜಿಕ ಪಿಡುಗುಗಳನ್ನು ಸಾಕಷ್ಟು ಬಾರಿ ಬಂದಂಥ ಈ 3 ಕ್ವಶನ್ಗಳು ಸಾಕಷ್ಟು ಬಾರಿ ಆ್ಯನುವಲ್ ಎಕ್ಸಾಮ್ನಲ್ಲಿ ಬಂದಿರ್ತವೆ. ಸೊ ಹಾಗಾಗಿ ನೀವು ಇವುಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿರ್ತೀರಿ ಅಂತ ಭಾವಿಸ್ತಾ ಮುಂದಿನ ಗದ್ಯವನ್ನು ನೋಡ್ತಾ ಹೋಗೋಣ. ವ್ಯಾಘ್ರಗೀತೆ. ಇದನ್ನು ಎನ್ ಮೂರ್ತಿರಾವ್ ಅವರು ರಚಿಸಿರ್ತಾರೆ. ಎನ್ ಮೂರ್ತಿರಾವ್ ಅವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರು. ಇವರ ಕಾಲ ಕ್ರಿಸ್ತಶಕ 1900. ಇವರು ಹಗಲುಗನಸುಗಳು, ಅಲಿಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಚಿತ್ರಗಳು, ಪತ್ರಗಳು, ಪೂರ್ವ ಸೂರಿಗಳೊಡನೆ, ಚಂಡಮಾರುತ, ದೇವರು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಲಭಿಸಿದೆ. ಆದರೆ 1 ಅಂಕದ ಪ್ರಶ್ನೆಗಳು ಸುಲಭವಾಗಿದ್ದಾವೆ, ಅವುಗಳನ್ನು ನೋಡ್ತಾ ಹೋಗೋಣ. ಭಗವದ್ಗೀತೆಯನ್ನು ರಚಿಸಿದವರು ಯಾರು? ವೇದವ್ಯಾಸರು ಆನ್ಸರಾಗಿರ್ತದೆ. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಗೆ ತಮ್ಮ ಮುಖ ತೋರಿಸದಂತೆ ತಪ್ಪಿಸಿಕೊಳ್ಳಲು ಕುಂಬಾರನ ತಿಗರಿಯಂತೆ ಸುತ್ತುತ್ತಿದ್ದರಿಂದ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಶಾನುಭೋಗರ ಬ್ರಹ್ಮಾಸ್ತ್ರ ಅವರ ಬಳಿ ಇದ್ದ ಕಿರ್ದಿ ಪುಸ್ತಕ. ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿ ಎಚ್ಚೆತ್ತು ವಿಧಿ ದಿನ ಆಹಾರವಾಗಿ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು. ಇನ್ನು 3-4 ವಾಕ್ಯದ ಪ್ರಶ್ನೆಗಳು. ಮೊದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿತು? ಇದು ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ ಆಗಿರ್ತದೆ. ಇದು 2 ಅಂಕಕ್ಕೆ ನೀವು ಇದನ್ನ ನೋಡಬೇಕಾಗ್ತದೆ. ಓಕೆನಾ. ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣವೇನು? ಇದು ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಓದ್ಕೊಳ್ಳಿ. ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ವಿವರಿಸಿ ಅಂತ ಇದೆ. 2 ಅಂಕದ ಪ್ರಶ್ನೆಗಳಿದ್ದಾವೆ, ಓದ್ತಾ ಹೋಗಿ. ಹಾಗೆ ಹೆಚ್ಚಿನ ಪ್ರಶ್ನೆ 8 ವಾಕ್ಯಗಳಲ್ಲಿ ಪ್ರಶ್ನೆಗಳು ಇದ್ದಾವೆ. 4 ಅಂಕದ ಪ್ರಶ್ನೆಗಳು. ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಅಂತ ಇದೆ. ಸೊ ಇದನ್ನು ನೀವು ಸಂಪೂರ್ಣವಾಗಿ ಓದ್ಕೊಳ್ಳಿ. ಅತ್ಯಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತದೆ ಇದು. ಓಕೆನಾ. ನೆಕ್ಸ್ಟ್ ನೋಡಿ, ಶಾನುಭೋಗರನ್ನು ರಕ್ಷಿಸುವುದು ಕಿರ್ದಿ ಪುಸ್ತಕವೇ, ಹುಲಿಯ ಧರ್ಮವೇ? ಸಮರ್ಥನೆಯೊಂದಿಗೆ ವಿವರಿಸಿ. ಈ ಒಂದು ಪ್ರಶ್ನೆ ಈ ಸರಿ ಆ್ಯನುವಲ್ ಎಕ್ಸಾಮ್ಗೆ ಬರ್ತಕ್ಕಂತಹ ಸಂಭವನೀಯತೆ ಹೆಚ್ಚಿದೆ. ಯಾಕಂದರೆ ಇಲ್ಲಿ ಕಿರ್ದಿ ಪುಸ್ತಕದ ಬಗ್ಗೆನೂ ಕೇಳಿದ್ದಾನೆ, ಹುಲಿಯ ಧರ್ಮವೇ ಅಂತಲೂ ಕೇಳಿದ್ದಾನೆ. ಇದನ್ನು ನಿಮ್ಮ ವಾಕ್ಯಗಳಲ್ಲಿ ಸಮರ್ಥಿಸಿ ಅಂತ ಕ್ವಶನ್ ಕೊಟ್ಟರು ಕೂಡ ಯಾವುದೇ ರೀತಿಯಾದಂಥ ಹೇಳಲಿಕ್ಕಾಗಲ್ಲ. ಹೌದಾ? ಕೊಡಬಹುದು, ಕೊಡದೇನೂ ಇರಬಹುದು. ಹೋಪ್ ಫಾರ್ ದ ಬೆಸ್ಟ್ ಅಂತ ನಾವು ಹೇಳ್ತೇವೆ. ಇನ್ನು
ಖಂಡವಿದೆಕೋ ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿ. ಖಂಡವಿದೆಕೋ ಮಾಂಸವಿದೆಕೋ ಗುಂಡಿಗೆ ಬಿಸಿ ರಕ್ತವಿದೆಕೋ. ಓಕೆನಾ, ಇದನ್ನು ನೀವು ಏನು ಮೂಡ್ತೀರ ಅವರವರ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಪಾಡನ್ನು ಆರಿಸಿಕೊಂಡಿದೆ ಅಂತ ನೀಟಾಗಿ ಬರೆದು. ಶಾನುಭೋಗರು ಏನೇನು ಎಲ್ಲೆಲ್ಲಿ ಹೊಂಟಿದ್ರು, ಸೊ ಮದಲಿಂಗನ ಕಣಿವೆಯಲ್ಲಿ ಹೋಗುವಾಗ ಹುಲಿ ಬೆನ್ನ ಹತ್ತಿ ಬಂತಲ್ಲ, ಆವಾಗ ಅವರ ಮತ್ತು ಹುಲಿಯ ನಡುವಿನ ಸಂಭಾಷಣೆಯನ್ನು ನೀಟಾಗಿ ನೀವೇನು ಮಾಡಬೇಕು, ಬರಿಬೇಕಾಗ್ತದೆ. ಇನ್ನು ಎರಡನೇ ಪ್ರಶ್ನೆ, ಸ್ವಧರ್ಮವೇ ನಿಧನಂ ಶ್ರೇಯಂ ಅಂತ ಇದೆ. ಸೊ ಇದನ್ನು ಸೇಮು ಹುಲಿ ಯಾಕೆ ಅವ್ರನ್ನ ತಿನ್ನಲಿಲ್ಲ ಅದ್ರ ಬಗ್ಗೆ ಏನು ಮಾಡಬೇಕಾಗ್ತದೆ, ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ. ಇನ್ನು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಅಂದರೆ ಹುಲಿ ಹತ್ತಿರ ಬಂದಾಗ ಅವರು ಏನು ಮಾಡ್ತಾರೆ, ಮರ ಹತ್ತಕ್ಕೆ ಪ್ರಯತ್ನ ಮಾಡ್ತಾರೆ, ಅಲ್ಲಿವರೆಗೂ ಟೈಮ್ ಸಿಗಲಿಪ್ಪ ಅನ್ನೋ ಒಂದು ಉದ್ದೇಶಕ್ಕೆ ಏನು ಮಾಡ್ತಾರೆ, ಈ ಒಂದು ಕಾನ್ಸೆಪ್ಟ್ ಅಲ್ಲಿಗೆ ಬರ್ತದೆ. ಇನ್ನು ನಾನು ಬೆನ್ನು ಮೇಲಾಗಿ ಬಿದ್ದಿದ್ದೇನೆ, ಹೌದಾ, ಅವರು ಏನು ಓಡ್ತಾ ಇದ್ರಲ್ಲ, ತಲೆ ಸುತ್ತಿ ಬಿದ್ರಲ್ಲ, ಅವಾಗ ಈ ಒಂದು ಕಾನ್ಸೆಪ್ಟ್ ಬರ್ತದೆ. ಹುಲಿ ಈಗ ಎಷ್ಟು ಹಸಿದಿರಬೇಕು. ಸೊ ಇದು ಹುಲಿ ಹೊಟ್ಟೆ ಹಸಿದಾಗ ಏನೇನೆಲ್ಲ ಕಾನ್ಸೆಪ್ಟ್ ಇತ್ತಲ್ಲ ಅದರ ಒಂದು ಸಂಭವನೀಯತೆಯ ಬಗ್ಗೆ, ಅಂದರೆ ಆ ಹುಲಿಯಲ್ಲಿ ಇರ್ತಕ್ಕಂತಹ ವ್ಯಾಘ್ರತನವನ್ನು ಈ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ. ಇನ್ನು ಬಿಟ್ಟಿರೋ ಸ್ಥಳ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಿಕೆ ಮಾತ್ರ ಉಳಿದಿತ್ತು. ಕೀರ್ತಿ ಪುಸ್ತಕ ಶಾನುಭೋಗರ ಏನಾಗಿರ್ತದೆ, ಬ್ರಹ್ಮಾಸ್ತ್ರವಾಗಿರ್ತದೆ. ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದರು. ರೈತರು ತಿಂಗಳು ಬೆಳಕಿನಲ್ಲಿ ಗಾಡಿ ಹೊಡೆಯುತ್ತಿದ್ದರು. ಓಕೆನಾ, ಇನ್ನು ಶಾನುಭೋಗರು ಉಳಿದಿದ್ದು ಕೀರ್ತಿ ಪುಸ್ತಕದಿಂದಲ್ಲ. ಓಕೆ, ಇನ್ನು ನೆಕ್ಸ್ಟ್ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕಿರುವ ಸಂಬಂಧವನ್ನು ಬರೆಯಿರಿ. ಸೊ ರಾಯ ಆದರೆ ನಿಧಿ ಬೀದಿ ಆಗ್ತದೆ. ಮುಂಭಾಗ ಭಾಗದ ಪ್ಲಸ್ ಮುಂದೆ ಮುಂಭಾಗ, ಇದು ಅಂಶ ಸಮಾಸ. ಇಮ್ಮಡಿ 2 ಪ್ಲಸ್ ನುಡಿಯಾಗಿರ್ತದೆ. ಇದು ನೆಕ್ಸ್ಟು ರಸದೂಟ ಲೋಪಸಂಧಿ ಆದರೆ ಬ್ರಹ್ಮಾಸ್ತ್ರ ಅನ್ನೋದು ಸವರ್ಣ ದೀರ್ಘ ಸಂಧಿಯಾಗಿರ್ತದೆ. ಹುಲಿ ಅನ್ನೋದು ರೂಢನಾಮ ಆಗಿದ್ರೆ ಆಟ ಅನ್ನೋದು ಭಾವನಾಮ ಆಗ್ತದೆ. ದೇಹ ಶರೀರ ಆಯುಧ ಹತಾರ ಆಗ್ತದೆ. ಇನ್ನು ಕನ್ನಡ ಸಂಧಿಗಳು ಎರಡೆರಡು ಉದಾಹರಣೆಗಳು. ಲೋಪಸಂಧಿ ಊರು ಪ್ಲಸ್ ಊರು, ಬಲ್ಲೆನೆಂದು ಬಲ್ಲೆನು ಪ್ಲಸ್ ಎಂದು. ಆಗಮ ಸಂಧಿ ಕೃತಜ್ಞತೆ ಪ್ಲಸ್ ಅನ್ನು. ಇನ್ನು ಆದೇಶ ಸಂಧಿ ಮಳೆ ಪ್ಲಸ್ ಕಾಲ ಮಳೆಗಾಲ. ಸಂಸ್ಕೃತ ಸಂಧಿಗಳು ಸವರ್ಣ ದೀರ್ಘ ಸಂಧಿ, ಅದರಲ್ಲಿ ಗುಣಸಂಧಿ ವೃದ್ಧಿ ಸಂಧಿ ಎಣಸಂಧಿಗಳು ಅಂತ ಬರ್ತವೆ. ಸಂಸ್ಕೃತ ವ್ಯಂಜನ ಸಂಧಿಗಳು ಯಾವಪ್ಪ ಅಂದ್ರೆ ಜಸ್ತು ಸಂಧಿ ಚುಸ್ತ್ವ ಸಂಧಿ ಅನುನಾಸಿಕ ಬರ್ತದೆ. ಓಕೆನಾ, ಇನ್ನು ನೆಕ್ಸ್ಟು ಇಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಂತೆ ಮೂರನೇ ಪದಕ್ಕೆ ಸರಿಯಾದ 4ನೇ ಪದ ಬರೀರಿ ಅಂತ ಇದೆ. ಬೇಗ ಅನ್ನೋದು ದ್ವಿರುಕ್ತಿ ಆದರೆ ಧೀರ ಶೂರ ಅನ್ನೋದು ಜೋಡಿ ಪದ ಆಗಿರ್ತದೆ. ಲೋಪಸಂಧಿ ಸ್ವರಸಂಧಿ ಆಗಿದ್ದರೆ ಆದೇಶ ಸಂಧಿ ವ್ಯಂಜನ ಸಂಧಿ ಆಗ್ತದೆ. ಕಡೆಗೆ ಕಡೆಗೆ ಪ್ಲಸ್ ಕಡೆಗೆ ಅಂತ ಬಿಡಿಸ್ಬಿಡ್ತೀವಿ. ಮೊದಲನ್ನು ನಾವು ಮೊದಲು ಪ್ಲಸ್ ಮೊದಲು ಅಂತ ಬಿಡಿಸ್ಬಿಡ್ತೀವಿ. ಶರಶ್ಚಂದ್ರ ಚುಸ್ತ್ವ ಸಂಧಿ ಆದರೆ ದಿಗಂತ ಅನ್ನೋದು ಜಸ್ತ್ವ ಸಂಧಿ ಆಗಿರ್ತದೆ. ಇನ್ನು ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ. ಕಟ್ಟುವುದು ಕಠಿಣ, ಕೆಡವುವುದು ಸುಲಭ. ಗಾದೆಗಳು ವೇದಗಳಿಗೆ ಸಮಾನ. ವೇದಗಳು ಸುಳ್ಳಾದರೆ ಗಾದೆಗಳು ಸುಳ್ಳಾಗದು ಅನ್ನೋ ಒಂದು ಕಾನ್ಸೆಪ್ಟನ್ನು ಬರೆದು ತದನಂತರ ನೀವೇನು ಮಾಡಬೇಕಾಗ್ತದೆ, ಆ ಗಾದೆಯನ್ನು ವಿಸ್ತರಿಸಬೇಕಾಗ್ತದೆ. ಇನ್ನು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ, ಇದು ಕೂಡ ಹೌದು. ಇನ್ನು ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಪ್ರಬಂಧವನ್ನು ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆಯ ಕುರಿತು ಪ್ರಬಂಧವನ್ನು ಬರಿಬೇಕಾಗ್ತದೆ. ಭಾಗ್ಯಶಿಲ್ಪಿಗಳು ಎಂಬ ಪಾಠ, ಇದನ್ನು DS ಜಯಪ್ಪ ಗೌಡರು ಬರೆದಿರ್ತಾರೆ. ಶ್ರೀ ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಇವರು ಕ್ರಿಸ್ತಶಕ 1947 ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿಯಲ್ಲಿ ಜನಿಸಿದರು. ಇವರು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು, ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇನ್ನು 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು? 1895ರಲ್ಲಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕೆ ಕಂಕಣಬದ್ಧರಾಗಿದ್ದರು? ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು. ಏಷ್ಯಾ ಖಂಡದಲ್ಲೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದಪ್ಪ ಅಂದರೆ ಶಿವನ ಸಮುದ್ರ ಬಳಿಗೆ ಇರುವ ಕಾವೇರಿ ನದಿಯ ಜಲವಿದ್ಯುತ್ ಯೋಜನೆಯಲ್ಲಿ ಏಷ್ಯಾ ಖಂಡದಲ್ಲಿ ಪ್ರಾರಂಭಿಸಿದ ಮೊದಲ ಜಲವಿದ್ಯುತ್ ಯೋಜನೆ ಆಗಿದೆ. ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ಸರ್ ಪದವಿಯನ್ನು ನೀಡಿ ಗೌರವಿಸಿತು. ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ವಿಶ್ವೇಶ್ವರಯ್ಯ ಅವರ ಹುಟ್ಟುಹಬ್ಬದ ನೆನಪಿಗೆ ಯಾವ ದಿನಾಚರಣೆಯನ್ನು ಆಚರಿಸುತ್ತೇವೆ? ಇಂಜಿನಿಯರ್ಸ್ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಓಕೆನಾ. ಇನ್ನು 3-4 ವಾಕ್ಯಗಳಲ್ಲಿ ಪ್ರಶ್ನೆ ನೋಡೋದಾದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದು ಅಂತ ಇವನು ಈಸಿ ಐತಿ ಕಾನ್ಸೆಪ್ಟ್. ನೀವು ಈಸಿಯಾಗಿ 2 ಅಂಕಗಳನ್ನು ಗಳಿಸ್ಬೋದು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಯೋಜನೆಗಳು ಕಾರ್ಯರೂಪಕ್ಕೆ ಬಂದವು? ಅವರ ಕಾಲದಲ್ಲಿ ಇರತಕ್ಕಂಥ ನೀರಾವರಿ ಯೋಜನೆಗಳನ್ನು ನೀವು ಬರೀಬೇಕಾಗ್ತದೆ. ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ಶಿಕ್ಷಣದ ಬಗ್ಗೆ ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಇದು. ಸೊ ನೀವು ಸುದೀರ್ಘವಾಗಿ ಈ ಒಂದು ಪಾಠವನ್ನು ಓದಿಕೊಂಡು ಮಾರ್ಕ್ಸನ್ನು ಗೇನ್ ಮಾಡ್ಬೋದು. 4ನೇ ಪ್ರಶ್ನೆ, ನೆಹರು ಅವರು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಏನೆಂದು ಹೇಳಿದ್ದಾರೆ?
ನೋಡ್ರಿ ಈ ಕ್ವಶನ್ ಮಾತ್ರ ಸಾಕಷ್ಟು ಬಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆ ಆಗಿರುತ್ತೆ. ನೆಹರು ಅವರು ಸರ್ ವಿಶ್ವೇಶ್ವರಯ್ಯ ಬಗ್ಗೆ ಏನಂತ ಹೇಳಿದ್ದಾರೆ ಅಂತ. ಸೊ ನೀವು ಅದನ್ನ ಖಂಡಿತವಾಗಿ ಕೂಡ ಈ ಒಂದು ಪ್ರಶ್ನೆ ನಾಳೆ ಆನ್ಯುವಲ್ ಎಕ್ಸಾಮಲ್ಲಿ ಬಂದೇ ಬರ್ತದೆ. ಸೊ ನೀವು ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಇದನ್ನ ಹೆಚ್ಚು ಗಮನ ವಹಿಸಿ. ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳನ್ನು ಕೂಡ ಹೆಚ್ಚು ಬಾರಿ ಬಂದಂಥ ಪ್ರಶ್ನೆ, ಇಂಪಾರ್ಟೆಂಟ್. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗಾಯಿತು, ಇದು 4 ಅಂಕದ ಪ್ರಮುಖ ಪ್ರಶ್ನೆ ಅಂತ ಹೇಳ್ಬೋದು. ಆನ್ಯುವಲ್ ಎಕ್ಸಾಮ್ಗೆ ಬರ್ತಕ್ಕಂಥ ಸಂಭವನೀಯತೆ ಹೆಚ್ಚಿದೆ. ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ. ಅಂದರೆ ಏನು ಮೈಸೂರು ಜಿಲ್ಲೆಗೆ ಮೈಸೂರು ರಾಜ್ಯಕ್ಕೆ ಅವರೇನು ಕೆಲಸವನ್ನು ಮಾಡಿದ್ರಲ್ಲ ಅವರ ಕಾರ್ಯವೈಖರಿಯನ್ನು ನೀವೇನು ಮಾಡಬೇಕು, ಸೇವೆಯನ್ನು ನಿಮ್ಮ ಕುರಿತು ನಿಮ್ಮ ವಾಕ್ಯಗಳಲ್ಲಿ ವಿವರಿಸಬೇಕಾಗ್ತದೆ. ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಸಲ್ಲಿಸಿದ ಕೊಡುಗೆಗಳನ್ನು ತಿಳಿಸಬೇಕಾಗ್ತದೆ. ಸೊ ಇದು ಕೂಡ 4 ಅಂಕದ ಪ್ರಶ್ನೆ ಆಗಿರ್ತದೆ. ಶಿಕ್ಷಣ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯ ಅವರು ಏನೇನು ಸೇವೆಗಳನ್ನು ಸಲ್ಲಿಸಿದ್ರಲ್ಲ, ಅದು ಯಾವ್ಯಾವ ರೀತಿ ಮಾರ್ಪಾಡುಗಳನ್ನು ಮಾಡಿದ್ರಲ್ಲ, ಯಾವ ಒಂದು ರೂಲ್ಸ್ಗಳನ್ನು ರೆಗ್ಯುಲೇಷನ್ಸ್ಗಳನ್ನು ತಗೊಂಬಂದ್ರಲ್ಲ, ಅದನ್ನೆಲ್ಲನೂ ಕೂಡ ಇಲ್ಲೇನು ಮಾಡಬೇಕಾಗ್ತದೆ, ನೀವು ಬರಿಬೇಕಾಗ್ತದೆ. ಇನ್ನು ಸಂದರ್ಭದೊಡನೆ ಸ್ಪಷ್ಟೀಕರಣ ಇದೆ. ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಒಂದು ವಾಕ್ಯ ಬರ್ತದೆ. ಇದನ್ನು ಡಿ ಜಯಪ್ಪ ಗೌಡರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಎಂಬ ಗ್ರಂಥದಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇದನ್ನೆಲ್ಲ ನೀಟಾಗಿ ಬರೆದು ನೀವು ಸಂದರ್ಭ ಬರಿಬೇಕು, ತದನಂತರ ಸ್ವಾರಸ್ಯವನ್ನು ಬರಿಬೇಕಾಗ್ತದೆ. 2ನೇ ಪ್ರಶ್ನೆ ನೋಡೋದಾದರೆ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿಯನ್ನು ಸೇರಿಸಿತು. ಇದು ಕೂಡ ನೀವು ಆಯ್ಕೆ ಬರೀಬೇಕು, ಇಲ್ಲಿ ಸಂದರ್ಭ ಬರೀಬೇಕು, ಸ್ವಾರಸ್ಯ ಬರೀಬೇಕು. ಓಕೆನಾ. ಈ 3 ಅಂಶಗಳನ್ನು ಬರೆದ್ರೆ ಮಾತ್ರ ನಿಮಗೆ ಸಂಪೂರ್ಣವಾಗಿ 3 ಅಂಕಗಳು ದೊರೀತವ. ಆದರ್ಶ ಪುರುಷರೊಬ್ಬರು ದಿವಾನರಾದದ್ದು ಮೈಸೂರು ಸಂಸ್ಥಾನದ ಪುಣ್ಯ ವಿಶೇಷವೇ ಸರಿ ಅಂತ ಈ ಒಂದು ಮಾತು ಬರ್ತದೆ. ಇದನ್ನು ಕೂಡ ಏನು ಯಾವಾಗ ಅವರು ವಿಶ್ವೇಶ್ವರಯ್ಯ ಅವರು ದಿವಾನರಾಗಿ ಆಯ್ಕೆ ಆಗ್ತಾರಲ್ಲ ಅವಾಗ ಏನಾಗ್ತದಪ್ಪ ಅಂದರೆ ಈ ಒಂದು ಪ್ರಶ್ನೆ ಅಂದರೆ ಮಾತಿನ ಮೂಲಕ ಬರ್ತಕ್ಕಂತಹದ್ದು ಆಗಿರ್ತದೆ. ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು ಕಾನ್ಸೆಪ್ಟ್ ಕೂಡ ಈ ಒಂದು ಪಾಠದಲ್ಲಿದ್ದು, ಸೊ ಸ್ತ್ರೀಯರಿಗೆ ಸ್ಥಾನಮಾನ ಕೊಡುವ ಒಂದು ಏನಂತ ಕರೀತಾರೆ, ಸ್ಥಾನಮಾನ ಕೊಡುವಂತಹ ಒಂದು ರೀತಿಯಲ್ಲಿ ಅವರಿಗೆ ಏನೇನು ಅವಶ್ಯಕತೆಗಳಿದಾವೋ ಅವುಗಳನ್ನೆಲ್ಲ ತೀರಿಸುವುದರಲ್ಲಿ ಕಾನ್ಸೆಪ್ಟಲ್ಲಿ ಈ ಒಂದು ಕಾನ್ಸೆಪ್ಟ್ ಬರ್ತದೆ. ಸೊ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಕಾನ್ಸೆಪ್ಟ್ ಇದೆ. ತತ್ಸಮ ತದ್ವೋ ಇಂಪಾರ್ಟೆಂಟ್ ಆಗಿರ್ತದೆ. ವಂಶ, ಬಂಚ, ಸ್ಥಾನ, ತಾನ, ಯಶ, ಜಶ, ಎಲ್ಲೆಲ್ಲಿ ಬರ್ತದಲ್ಲ ಅಲ್ಲಿ ಜ ಅನ್ನೋ ವಸ್ತು ಬರ್ತದೆ, ತಲೆಗಿಟ್ಕೊಳ್ರಿ. ಪಟ್ಟಣ, ಪತ್ತನ, ಕಾರ್ಯ, ಕಜ್ಜ. ಅನ್ಯ ದೇಶ ಪದಗಳು ನೋಡೋದಾದ್ರೆ ಡಿಪ್ಲೊಮೊ, ಅಜಮಾಯಿಸಿ, ದಿವಾನ, ಸೋಪು, ಕಾರ್ಖಾನೆ, ಕಾಗದ, ಕಚೇರಿ ಇವೆಲ್ಲವೂ ಏನಾಗಿರ್ತವೆ, ಅನ್ಯ ದೇಶೀಯ ಭಾಷೆಗಳಾಗಿರ್ತವೆ. ಇನ್ನು ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನೋದು ಗಾದೆ ಮಾತು, ವಿಸ್ತರಣೆ ಮಾಡಬೇಕಾಗ್ತದೆ. ಮಾತೆ ಮುತ್ತು, ಮಾತೆ ಮೃತ್ಯು. ಓಕೆ, ಇವೆರಡು ಇಂಪಾರ್ಟೆಂಟ್ ಆಗಿರ್ತವೆ, ನೀವು ಸ್ವಲ್ಪ ಗಮನ ಹರಿಸಿ ನೋಡಿ. 4ನೇ ಪ್ರಶ್ನೆ, ಎದೆಗೆ ಬಿದ್ದ ಅಕ್ಷರ ದೇವನೂರು ಮಹಾದೇವ ಅವರು ಬರೆದತ್ತರ. ಕ್ರಿಸ್ತಶಕ 1948ರಲ್ಲಿ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನಲ್ಲಿ ಜನಿಸಿದರು. ಇವರು ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟ, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ ಮೊದಲಾದ ಕೃತಿಗಳನ್ನು ರಚಿಸುತ್ತಾರೆ. ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾಷಾ ಪರಿಷತ್, ಭಾರತೀಯ ಭಾಷಾ ಪ್ರಶಸ್ತಿ, ನೆಕ್ಸ್ಟ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ. 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋದರೆ ಇಂದಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು? ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡ್ತಾವ. ಮನೆ ಮಂಚಮ್ಮ ಯಾರು? ಒಂದು ಗ್ರಾಮದ ಮನೆ ದೇವತೆ ಮನೆ ಮಂಚಮ್ಮ. ಮನೆ ಮಂಚಮ್ಮನ ಕತೆ ಕೇಳಿದ ಕವಿ ಯಾರು? ಸಿದ್ಧಲಿಂಗಯ್ಯನವರು. ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಯಾರು? ಪಗು ಹೊಳಕಟ್ಟಿ ಅವರು ಶಿವಾನುಭವ ಶಬ್ದಕೋಶವನ್ನು ಬರೆದಿದ್ದಾರೆ. ವಚನಕಾರರಿಗೆ ಯಾವುದು ದೇವರಾಗಿತ್ತು? ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಇದು. ಅಶೋಕ್ ಪೈರವರ ವೃತ್ತಿ ಯಾವುದು? ಅವರು ಮನೋವೈದ್ಯರಾಗಿದ್ದರು. ದೇವನೂರ ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ. ಚಾವಣಿ ಇಲ್ಲದ ಗುಡಿಯಲ್ಲಿ ಕಾರುಣ್ಯ ಸಮತೆಯ ಬುದ್ಧರನ್ನು ಇಟ್ಟರೆ ಅದೇ ನನ್ನ ದೇವರು. ಇನ್ನು 2 ಅಂಕದ ಪ್ರಶ್ನೆಗಳು ನೋಡ್ರಿ. ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವೇನು ಅಂತ ಕೇಳಿದಾನೆ. ಸೊ ಅದನ್ನು ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು? ವಿವರಿಸಿ. ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಅಂತ ಈ ಕಾನ್ಸೆಪ್ಟ್ ಇದೆ. ಇದನ್ನು ಏನು ಮಾಡಬೇಕಾಗ್ತದೆ, ನೀವು ಎಕ್ಸ್ಪ್ಲೇಷನ್ ಮಾಡಬೇಕಾಗ್ತದೆ. ಇನ್ನು 8 ವಾಕ್ಯಗಳಲ್ಲಿ ಉತ್ತರಿಸಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದರೆ, ಕವಿ ಸಿದ್ಧಲಿಂಗಯ್ಯನವರು ಹೇಳಿದ ಕಥೆಯನ್ನು ಬರೆಯಿರಿ ಅಂತ ಕೇಳಿದಾನೆ. ಸೊ ನೀವು ಅವರು ಸಿದ್ಧಲಿಂಗಯ್ಯರು ಮನೆ ಮಂಚಮ್ಮ ಎಂಬ ಗ್ರಾಮದ ದೇವತೆಯ ಕಥೆಯನ್ನು ಏನು ಹೇಳ್ತಾರಲ್ಲ ಅದನ್ನು ಸಂಪೂರ್ಣವಾಗಿ ನೀವು ಏನು ಮಾಡಬೇಕಾಗ್ತದೆ, ವಿವರಣೆ ಮಾಡಬೇಕಾಗ್ತದೆ. ಸಂದರ್ಭಾನುಸಾರ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೆ ಮನೆ ಬೇಡ ಈ ಒಂದು ಲೈನ್ ಬರ್ತದೆ. ಇದನ್ನು ನಾವೇನು ಮಾಡ್ತೀವಿ, ದೇವನೂರು ಮಹಾದೇವ ರಚಿಸಿರ್ತಕ್ಕಂತಹ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಪದದಿಂದ ಆರಿಸಿಕೊಳ್ತವೆ. ಓಕೆನಾ. ಸೊ ಇದನ್ನು ಸಂಪೂರ್ಣವಾಗಿ ನೀವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ. ಓಕೆ, ಈ ವಾಕ್ಯವನ್ನು ಸೇಮ್ ನೀವು ಆಯ್ಕೆ ಬರೀಬೇಕು, ಸಂದರ್ಭ ಬರೀಬೇಕು, ಹಾಗೆ ಸ್ವಾರಸ್ಯವನ್ನು ಬರೀಬೇಕು. 3ನೇ ಪ್ರಶ್ನೆ, ಅವರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು. ಓಕೆನಾ.
ಸೊ ಇದು ಕೂಡ ಸೇಮು ಆಯ್ಕೆ ಬರೀಬೇಕು, ಸಂದರ್ಭ ಬರೀಬೇಕು. ಹಾಗೆ ಸ್ವಾರಸ್ಯದಲ್ಲಿ ಸಾಮಾಜಿಕ ಅಶಾಂತಿ ಇರುವ ಈ ಸಂದರ್ಭದಲ್ಲಿ ನಮ್ಮೊಳಗಿರುವ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕಿದೆ ಎಂಬುದು ಈ ಮಾತನ್ನ ಏನಾಗಿರ್ತದೆ, ಸ್ವಾರಸ್ಯ ಆಗಿರ್ತದೆ. 4ನೇ ಪ್ರಶ್ನೆ, ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ. ಇದನ್ನು ನೀವು ಆಯ್ಕೆ, ಸಂದರ್ಭ, ಸ್ವಾರಸ್ಯವನ್ನು ಸಂಪೂರ್ಣವಾಗಿ ಬರೆಯುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇನ್ನು ಭಾಷಾ ಚಟುವಟಿಕೆ, ಒಳಿತು ವಿರುದ್ಧಾರ್ಥಕ ಪದಗಳನ್ನು ಕೊಟ್ಟಿದ್ದಾನೆ ಇಲ್ಲಿ. ಒಳಿತು ಕೆಡಕು, ಸಮಷ್ಟಿ ವೃಷ್ಟಿ, ಪುಣ್ಯ ಪಾಪ, ಬೆಳಕು ಕತ್ತಲು, ಧರ್ಮ ಅಧರ್ಮ, ಇವೆಲ್ಲವೂ ಏನಾಗಿರ್ತಪ್ಪ ಅಂದರೆ ವಿರುದ್ಧಾರ್ಥಕ ಪದಗಳಾಗಿರ್ತವೆ. ನೆಕ್ಸ್ಟ್, ಗಾದೆಗಳನ್ನು ಪೂರ್ಣಗೊಳಿಸಿ ಅರ್ಥವನ್ನು ಬರೆಯಿರಿ ಅಂತಿದೆ. ಕಟ್ಟುವುದು ಕಠಿಣ, ಕೆಡವುವುದು ಸುಲಭ. ಸೊ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು, ಇದು ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆ ಆಗಿತ್ತು. ಈ ಆನ್ಯುವಲ್ ಎಕ್ಸಾಮ್ನಲ್ಲಿ ಬಂದರೂ ಆಶ್ಚರ್ಯವೇನಿಲ್ಲ. ಕೆಳಗಿನ ಪ್ರಬಂಧಗಳನ್ನು ವಿಸ್ತರಿಸಿ ಬರೆಯಿರಿ ಅಂತಿದೆ. ಗ್ರಾಮ ಸ್ವರಾಜ್ಯದ ಬಗ್ಗೆ, ಅಭಿವೃದ್ಧಿ, ಅದರ ಬಗ್ಗೆ ನೀವು ಬರೀಬೇಕಾಗ್ತದೆ. ತದನಂತರ ತ್ಯಾಜ್ಯ ವಸ್ತುಗಳ ನಿರ್ವಹಣೆ, ಪಂಚಾಯಿತಿ ಅಭಿವೃದ್ಧಿ ಇಲಾಖೆಯ 2 ಪ್ರಶ್ನೆಗಳು. ಸೊ ನೀವು ಇದನ್ನು ಓದ್ಕೊಳ್ಳಿ. ಇನ್ನು ನೆಕ್ಸ್ಟು ಪದ್ಯ ಭಾಗ, ಮೊದಲೇ ಪದ್ಯ ಪಾಠ ಯಾವುದಪ್ಪ ಅಂದರೆ ಸಂಕಲ್ಪ ಗೀತೆ, GS ಶಿವರುದ್ರಪ್ಪನವರು ರಚಿಸಿರ್ತಾರೆ. ಇವರು ಶ್ರೀ GS ಶಿವರುದ್ರಪ್ಪನವರು ಕ್ರಿಸ್ತಶಕ 1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಇವರು ಎದೆ ತುಂಬಿ ಹಾಡಿದನು, ಚಲವು ಒಲವು, ಅನಾವರಣ ಸಾಮಗಾನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ರಾಷ್ಟ್ರಕವಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗೌರವ ಡಿಲಿಟ್ ಪದವಿಗಳನ್ನು ನೀಡಿ ಗೌರವಿಸಲಾಗಿದೆ. ಸೊ ಇವುಗಳ ಒಂದೊಂದು ಪ್ಯಾರಾದ ಒಂದೊಂದು ಸ್ಟಾಂಜಾ ಅಂತ ಕರಿತೇವಲ್ಲ, ಪ್ಯಾರಾನ, ಸೊ ಆ ಒಂದು ಸ್ಟಾಂಜಾದ ಎಲ್ಲ ವಿಶ್ಲೇಷಣೆಯನ್ನು ಇರತಕ್ಕಂಥ ವಿಡಿಯೋ ಆಗಿದೆ ಇದು. ಸೊ ನೀವೆಲ್ಲರೂ ಕೂಡ ಆ ಒಂದು ವಿಶ್ಲೇಷಣೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ. ಇನ್ನು ನಾಳೆ ಆನ್ಯುವಲ್ ಎಕ್ಸಾಮ್ನಲ್ಲಿ ಏನಾದರೂ ಪದ್ಯವನ್ನು ಕೊಟ್ಟು ಅದನ್ನು ವಿಸ್ತರಿಸಿ ಬರೆಯಿರಿ ಅಂತ, ನಿಮ್ಮ ಮಾತುಗಳಲ್ಲಿ ವಿಸ್ತರಿಸಿ ಬರೆಯಿರಿ ಅಂದರೆ ಅಥವಾ ಅರ್ಥವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ನೀವು ಬರೀಬೇಕಾಗ್ತದೆ. ಇನ್ನು ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ತುಂಬ ಸುಲಭವಾಗಿರ್ತವೆ. ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ಹಡಗನ್ನು, ಬಿರುಗಾಳಿಗೆ ಓಲಾಡುತ್ತಿರುವ ಹಡಗನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕಾಗ್ತದೆ. ನದಿ ಜಲಗಳು ಏನಾಗಿವೆ? ನದಿ ಜಲಗಳು ಏನಾಗಿರ್ತಾವೆ? ಮಲಿನವಾಗಿವೆ. ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು? ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗಬೇಕು. ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಕಾಡು ಮೇಡುಗಳು ಬರಡಾಗಿವೆ. ಯಾವ ಎಚ್ಚರದಳು ಬದುಕಬೇಕಾಗ್ತದೆ? ನಾವು ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಳು ಬದುಕಬೇಕಾಗ್ತದೆ. 2-3 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಸೊ ಸಾಕಷ್ಟು ಬಾರಿ ಆನ್ಯುವಲ್ ಎಕ್ಸಾಮ್ಗೆ ಬಂದಂಥ ಪ್ರಶ್ನೆಗಳು ಇದರಲ್ಲಿದ್ದಾವೆ. ಬನ್ನಿ ನೋಡ್ತಾ ಹೋಗೋಣ. ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕು ಅಂತ ಕೇಳಿದ್ದಾನೆ. ಇನ್ನು 2ನೇ ಪ್ರಶ್ನೆ, ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ಅಂತ ಇದೆ. 3ನೇ ಪ್ರಶ್ನೆ, ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕು? ಹೌದಾ? ಜಾತಿ, ಮತ, ಭಾಷೆ, ಭೇದಗಳು ಇವನ್ನೆಲ್ಲ ಬಿಟ್ಟು ನಾವೇನು ಮಾಡಬೇಕು? ಹೊಸ ಭರವಸೆಯನ್ನು ಯುವ ಪೀಳಿಗೆಯಲ್ಲಿ ಮೂಡಿಸಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ನಾಳಿನ ಕನಸನ್ನು ಬಿತ್ತಬೇಕಾದ್ರೆ ನಾವು ಹೇಗೆ ಬದುಕಬೇಕು? ಹೌದಾ? ನಾವು ಮುಂದಿನ ಜೀವನ ಸುಖಕರವಾಗಿರ್ಬೇಕಂದ್ರೆ ಹೆಂಗೆ ಈ ಒಂದು ಜನ್ಮದಲ್ಲಿ ಬದುಕಬೇಕು, ಅಥವಾ ಈ ಸದ್ಯದ ಪರಿಸ್ಥಿತಿಯಲ್ಲಿ ಹೆಂಗಿರಬೇಕು ಅನ್ನೋದನ್ನು ಕಾನ್ಸೆಪ್ಟಲ್ಲಿ ನೀವು ಬರೀಬೇಕಾಗ್ತದೆ. ಇನ್ನು 8 ವಾಕ್ಯಗಳಲ್ಲಿ ಉತ್ತರಿಸಿ ಯಾವ ಸಂಕಲ್ಪವನ್ನು ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರು ಆಶಯವಾಗಿದೆ. ಅಂದರೆ ಯಾವ ಶಪಥಗಳನ್ನು ಕೈಗೊಂಡು ನಾವು ಯಾವ ರೀತಿಯಲ್ಲಿ ಯಾವ ಕೆಲಸಗಳನ್ನು ಅಚ್ಚುಕಟ್ಟಾಗಿ, ಸುಗಮವಾಗಿ, ಸುಲಲಿತವಾಗಿ, ಸುಂದರವಾಗಿ ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ನೋಡಬಹುದು. ಅಭಿವೃದ್ಧಿಪಡಿಸಿಕೊಂಡು ಕೆಲಸವನ್ನು ಮಾಡೋದಂದರೆ ಸಮಾಜ ಎಷ್ಟು ಚೆನ್ನಾಗುತ್ತೆ, ನಮ್ಮ ಜನಜೀವನ ವ್ಯವಸ್ಥೆ ಹೇಗಾಗುತ್ತೆ, ಅಭಿವೃದ್ಧಿ ಯಾವ ರೀತಿಯಲ್ಲಿ ಕಂಡು ಬರುತ್ತದೆ ಅನ್ನೋದನ್ನು ನೀವು ನೋಡಬೇಕಾಗ್ತದೆ. ಇಲ್ಲಿ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸಿ ಅಂತ ಇದೆ. ಸೊ ಯಾವ ಸಂಕಲ್ಪಗಳನ್ನು ಕೈಗೊಳ್ಳುವುದರಿಂದ ಯಾವ ರೀತಿಯಲ್ಲಿ ನಮಗೆ ಜಯ ಸಿಗ್ತದೆ, ಯಾವ ರೀತಿಯಲ್ಲಿ ಹೆಚ್ಚಿನ ಸಂತೋಷ, ಸುಖ, ನೆಮ್ಮದಿ ಸಿಗ್ತದೆ. ಸೊ ಯಾವ ಕೆಲಸಗಳಿಂದ ಮನೆಯಲ್ಲಿ ನೆಮ್ಮದಿ, ಶಾಂತಿ ದೊರೀತದ, ಸಮಾಜದಲ್ಲಿ ಶಾಂತಿ ವ್ಯವಸ್ಥೆ, ಸುವ್ಯವಸ್ಥೆ ಚೆನ್ನಾಗಿರ್ತದೆ ಅನ್ನೋದನ್ನು ಈ ಒಂದು ಕಾನ್ಸೆಪ್ಟಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟು ಸಂದರ್ಭಾನುಸಾರ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ. ಪ್ರೀತಿ ಹಣತೆಯನ್ನು ಹಚ್ಚೋಣ, ಇದು ಸಾಕಷ್ಟು ಬಾರಿ ಬಂದಂತಹ ಪ್ರಶ್ನೆ ಆಗಿರ್ತದೆ. ಇದಕ್ಕೆ ನೀವು ಆಯ್ಕೆಯನ್ನು ಬರೀಬೇಕಾಗ್ತದೆ. ಸಂಕಲ್ಪ ಗೀತೆ ಎಂಬ ಕವಿದಿಂದ ಆರಿಸಲಾಗಿದೆ. ಇದನ್ನು ಎದೆ ತುಂಬಿ ಹಾಡುವಿನ ಎಂಬ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದೇವೆ. ಇದನ್ನು ಯಾರು ಬರೆದಾರಪ್ಪ ಅಂದ್ರೆ GS ಶಿವರುದ್ರಪ್ಪನವರು ಬರೆದಿದ್ದಾರೆ ಅಂತ ನೀಟಾಗಿ ಬರೀಬೇಕು. ಇದರ ನಂತರ ಸಂದರ್ಭವನ್ನು ವಿವರಣೆ ಕೊಡಬೇಕು. ಹಾಗೆ ಈ ಒಂದು ಪದದ ಅರ್ಥ ಏನು, ಸ್ವಾರಸ್ಯ ಏನು, ಈ ಒಂದು ಕಾನ್ಸೆಪ್ಟ್ ಬರಲಿಕ್ಕೆ ಕಾರಣ ಏನು ಅನ್ನೋದನ್ನು ನೀಟಾಗಿ ಬರೆಯೋಣ. ಇನ್ನು ಮುಂಗಾರಿನ ಮಳೆಯಾಗೋಣ ಅನ್ನೋದು ಕೂಡ ಈ ಒಂದು ಸಂದರ್ಭಾನುಸಾರ ವಿವರಿಸಿ ಪ್ರಶ್ನೆ ಆಗಿರ್ತದೆ. ಇಲ್ಲಿ ಕೂಡ ನೀವು ಆಯ್ಕೆ, ಸಂದರ್ಭ, ಸ್ವಾರಸ್ಯವನ್ನು ಅಚ್ಚುಕಟ್ಟಾಗಿ ಬರೆದ್ರೆ ನಿಮ್ಮ 3 ಅಂಕಗಳನ್ನು ಸುಲಭವಾಗಿ ಪಡಿಬಹುದು ಅಂತ ನಾವು ಹೇಳ್ತೇವೆ. ಇನ್ನು ಹೊಸ ಭರವಸೆಗಳನ್ನು ಕಟ್ಟೋಣ. ನೋಡ್ರಿ, ಹೊಸ ಭರವಸೆಗಳನ್ನು ಕಟ್ಟಬೇಕಾಗ್ತದೆ. ಎಲ್ಲಿ? ಮುಂದಿನ ಯುವ ಪೀಳಿಗೆಯಲ್ಲಿ. ಹೌದಾ? ಅಥವಾ ನಮ್ಮ ಮಕ್ಕಳು ಅಥವಾ ಮೊಮ್ಮಕ್ಕಳು ಇರ್ತಾರಲ್ಲ, ಇವರಿಗೆ ಹೊಸ ಭರವಸೆಯನ್ನು ಅಥವಾ ಹೊಸ ಭರವಸೆಗಳನ್ನು ನೀಡಿ ಸಮಾಜವನ್ನು ಸ್ವಾಸ್ಥ್ಯ ಸ್ಥಿತಿಗೆ ತರೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕವಿ GS ಶಿವರುದ್ರಪ್ಪನವರು ಈ ಒಂದು ಲೈನನ್ನು ಬರೆದಿರ್ತಾರೆ. ಹೊಸ ಎಚ್ಚರದೊಳು ಬದುಕೋಣ. ಹೌದಾ? ಜೀವನದಲ್ಲಿ ಉತ್ತಮ ಮನೋಭಾವನೆ, ದೃಢ ಸಂಕಲ್ಪವನ್ನು ಹೊಂದಬೇಕಾಗಿದ್ರೆ ನಾವು ಏನೇನು ಮಾಡಬೇಕು, ಎಚ್ಚರವಾಗಿದ್ದರೆ ನಾವು ಏನೇನೆಲ್ಲ ಗಳಿಸಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಕಾನ್ಸೆಪ್ಟ್ ಬಂದಿದೆ.
ನೆಕ್ಸ್ಟ್ ಬಿಟ್ಟ ಸ್ಥಳವನ್ನು ತುಂಬಿರಿ ಇದೆ, ಆನ್ಸರ್ಸು ಇದಾವೆ ನೋಡ್ಕೋಬೇಕಾಗ್ತದೆ ನೀವು. ಇನ್ನು ಭಾಷಾ ಚಟುವಟಿಕೆ ಇದೆ, ಕೊಟ್ಟಿರೋ ಪದ ಧಾತುಗಳನ್ನು ಬರೆಯಿರಿ. ಇಲ್ಲಿ ಧಾತುಗಳನ್ನು ಕೇಳ್ತಕ್ಕಂಥ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರ್ತವೆ. ನಿಲ್ಲಿಸಿಯಲ್ಲಿ ನಿಲ್ಲು ಎಂಬ ಪದ ಧಾತು ಆಗಿದೆ. ನಡೆಸುವಲ್ಲಿ ನಡೆ, ಹಚ್ಚುವುದಲ್ಲಿ ಹಚ್ಚು, ಮುಟ್ಟೋಣದಲ್ಲಿ ಮುಟ್ಟು, ಕಟ್ಟುವುದಲ್ಲಿ ಕಟ್ಟು, ಆಗೋಣದಲ್ಲಿ ಆಗು, ಇವೆಲ್ಲವೂ ಏನಾಗಿರ್ತಾವೆ ಧಾತು ಪದಗಳಾಗಿರ್ತವೆ. ಇನ್ನು ವಿಭಕ್ತಿ ಪ್ರತ್ಯಯಗಳು, ಪ್ರೀತಿಯ ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಇದ್ರೆ, ಬಿರುಗಾಳಿಗೆ ಇಗೆ ಎಂಬ ಚತುರ್ಥಿ ಪದ ವಿಭಕ್ತಿ ಪ್ರತ್ಯಯ ಇದೆ. ಜಲಕ್ಕೆ ಚತುರ್ಥಿ ಎಂಬ ಕೆ ಎಂಬ ವಿಭಕ್ತಿ ಪ್ರತ್ಯಯ ಇದೆ. ಬಿದ್ದುದನ್ನು ಬಿದ್ದುದು ಪ್ಲಸ್ ಅನ್ನು ಇದನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆ. ಭರವಸೆಗಳಂತ ಇದೆ, ಷಷ್ಠಿ ಇಲ್ಲಿ ವಿಭಕ್ತಿ ಪ್ರತ್ಯಯವಾಗಿರ್ತದೆ. ಇನ್ನು ಕೊಟ್ಟಿರುವ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ ಅಂತ ಕೇಳಿದಾನೆ. ಸಪ್ತಮಿ, ಪಂಚಮಿ, ತೃತೀಯ ಮತ್ತು ಚತುರ್ಥಿ ಆಗಿರ್ತದೆ. ಕ್ರಿಯಾರ್ಥಕ ಪದಗಳಿದ್ದಾವೆ, ವಿದ್ಯಾರ್ಥಕ ಕ್ರಿಯಾಪದಗಳಿದ್ದಾವೆ, ನಿಷೇಧಾರ್ಥಕ ಕ್ರಿಯಾ ಪದಗಳು ಇದ್ದಾವೆ. ಅವುಗಳನ್ನು ಸ್ವಲ್ಪ ನೋಡ್ತಾ ಹೋಗಿ. ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದರಂಬ ದ.ರಾ. ಬೇಂದ್ರೆ ಅವರು ಬರೆದಿರ್ತಕ್ಕಂತಹ ಗರಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಂಡರ. ಇದರ ಬಗ್ಗೆ ನೋಡ್ತಾ ಹೋಗ್ಬೇಕಾಗ್ತದೆ. 1896ರಲ್ಲಿ ಧಾರವಾಡದಲ್ಲಿ ಏನು ಮಾಡಿರ್ತಾರೆ ಇವರು ಜನಿಸಿರ್ತಾರೆ. ಇವರ ಪೂರ್ಣ ಹೆಸರಪ್ಪ ಏನಪ್ಪ ಅಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಆಗಿರ್ತಾರೆ. ಸೊ ಇವರ ಕೃತಿಗಳೆಂದ್ರೆ ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ನಾದಗೀತೆ, ನಗೆಯ ಹೊಗೆ, ಅರಳು ಮರಳು, ನಾಲ್ಕು ತಂತಿ ಮುಂತಾದವು. ಇವರಿಗೆ ಸಂದ ಪ್ರಶಸ್ತಿಗಳೆಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಆಗ್ತವೆ. ಸೊ ಇವರು ಪದ್ಯಗಳನ್ನು ಕೊಟ್ಟಿದ್ದಾರೆ. ಈ ಪದ್ಯವನ್ನು ವಿವರಿಸಬೇಕಾಗ್ತದೆ ನೀವು ಒಂದೊಂದು ಸ್ಟಾಂಜವನ್ನು. ಸೊ ನೋಡ್ತಾ ಹೋಗಿ, ಓಕೆನಾ. ಸೊ ನೆಕ್ಸ್ಟು ಬರ್ತಕ್ಕಂತಹ ಒಂದು ಅಂಕದ ಪ್ರಶ್ನೆಗಳನ್ನು ನಾವು ಸುದೀರ್ಘವಾಗಿ ನೋಡ್ತಾ ಹೋಗೋಣ. ಸೊ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಾ ಇದೆ? ಕಣ್ಣ ರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಹಕ್ಕಿ ಹಾರುತ್ತಿದೆ. ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ? ಕರಿ, ಬಿಳಿ, ಕೆಂಪು, ಹೊನ್ನ ಬಣ್ಣಗಳಿವೆ. ಹಕ್ಕಿಯ ಕಣ್ಣುಗಳು ಯಾವುವು? ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸೂರ್ಯಚಂದ್ರರೇ ಹಕ್ಕಿಯ ಕಣ್ಣುಗಳು. ಹಕ್ಕಿ ಯಾರ ನೆತ್ತಿಯನ್ನು ಕುಕ್ಕಿದೆ? ಇದು ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ. ಹಕ್ಕಿ ಯಾರನ್ನು ಹರಸಿದೆ? ಹಕ್ಕಿಯು ಹೊಸಗಾಲದ ಹಸು ಮಕ್ಕಳನ್ನು ಏನು ಮಾಡ್ತದಂತ? ಹರಿಸ್ತದಂತ. ಹಕ್ಕಿ ಯಾವುದರ ಸಂಕೇತ ಅಂದ್ರೆ ಕಾಲಗತಿಯ ಸಂಕೇತ ಆಗ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳು. ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೀಗೆ ಹೋಲಿಸಿದ್ದಾರೆ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ತದನಂತರ ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೀಗೆ ಹಾರಿಸಿದೆ. ಇದು ಕೂಡ ಸಾಕಷ್ಟು ಬಾರಿ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆ ಆಗಿರ್ತದೆ. ಇನ್ನು 8 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳು ಯಾವುವು? ಇದು ಕೂಡ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಸೊ ವಿವರಣಾತ್ಮಕ ಪ್ರಶ್ನೆ ಆಗಿರ್ತದೆ. ಇದನ್ನು ಸಂಪೂರ್ಣವಾಗಿ ನೀವು 4 ಅಂಕಕ್ಕೆ ಬರಿಬೇಕಾಗ್ತದೆ. ಇಲ್ಲಿ ಏನು ಮಾಡಬೇಕಾಗ್ತದೆ? ಪದ್ಯದ ಸಂಪೂರ್ಣ ವಿವರಣೆಯನ್ನು ನೀವು ಇಲ್ಲಿ ಬರೆಯುವಂಥ ಕೆಲಸವನ್ನು ಮಾಡ್ರಿ. ಇನ್ನು ಸಂದರ್ಭದೊಂದಿಗೆ ಸ್ವಾರಸ್ಯ ಬರೆಯಿರಿ ಅಂತ ಇದೆ. ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ. ಇಲ್ಲಿ ಗರಿ ಎಂಬ ಕವನ ಸಂಕಲನದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದರೆ ಎಂಬ ಪದ್ಯದಿಂದ ಈ ಒಂದು ಲೈನನ್ನು ಆರಿಸ್ಕೊಂಡಿರ್ತಾರೆ. ಸೊ ಇಲ್ಲಿ ನೀವು ಸಂದರ್ಭವನ್ನು ನೀಟಾಗಿ ಓದ್ಕೊಂಡು ಬರಿಬೇಕಾಗ್ತದೆ. ಹಾಗೂ ಆ ಒಂದು ಕ್ವಶನ್ ಕೊಟ್ಟಿರ್ತಾರಲ್ಲ ಅದರ ಸ್ವಾರಸ್ಯವನ್ನು ಸುಲಭವಾಗಿ ವ್ಯಾಲ್ಯೂಟರ್ಸ್ಗೆ ಅರ್ಥ ಆಗೋ ರೀತಿಯಲ್ಲಿ ಬರಿಬೇಕಾಗ್ತದೆ. ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಂತ ಇದೆ. ಸೊ ಯಾರ್ಯಾರು ಅಹಂಕಾರದಿಂದ ಮೆರಿತಾ ಇರ್ತಾರಲ್ಲ ಅಂತಹ ಅವರನ್ನು ಏನು ಮಾಡ್ತಾ ಇದೆ? ಹಕ್ಕಿ ಕುಕ್ತಾ ಇದೆ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನೀಟಾಗಿ ಹೇಳಿರ್ತಾರೆ. ಸೊ ಅದನ್ನು ನೀವೇನು ಮಾಡಬೇಕಾಗ್ತದೆ? ಪರೀಕ್ಷೆಯಲ್ಲಿ ಬರೆಯುವಂಥ ಕೆಲಸವನ್ನು ಮಾಡಿರಿ. ಮನ್ವಂತರಗಳ ಭಾಗ್ಯವತರಿಸಿ. ಇದು ಸೇಮು ಆಯ್ಕೆ ಬರೀಬೇಕಾಗ್ತದೆ, ಸಂದರ್ಭ ಬರೀಬೇಕಾಗ್ತದೆ, ಹಾಗೂ ಸ್ವಾರಸ್ಯವನ್ನು ಸಂಪೂರ್ಣವಾಗಿ ವಿವರಣೆ ಬರೆದ್ರೆ ನಿಮಗೆ ಒಟ್ಟು 3 ಅಂಕಗಳು ದೊರೀತವೆ. ಹೊಸಗಾಲದ ಹಸು ಮಕ್ಕಳ ಹರಸಿ. ಸಾಕಷ್ಟು ಬಾರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ. ಹೊಸಗಾಲದ ಹಸು ಮಕ್ಕಳನ್ನು ಹರಸಿ ಅಂದರೆ ಯಾರು ಹರಿಸ್ತಾರ? ಯಾವ ಕಾರಣಕ್ಕೆ ಹರಿಸ್ತಾರ? ಹೌದಾ? ಇದರಿಂದ ಏನು ಲಾಭ ಐತಿ? ಭೂಮಿಗೆ ಏನೈತಿ? ಚೈತನ್ಯ ಮೂಡ್ತಕ್ಕಂಥ ಮುಂದಿನ ಪ್ರಜೆಗಳದಾವಲ್ಲ ಅದಕ್ಕೆಲ್ಲ ಏನಿದೆ ಅಂತ ಅರ್ಥವನ್ನು ಕೊಡ್ತಕ್ಕಂಥ ಲೈನ್ ಆಗಿರ್ತದೆ. ಇದು ಎಕ್ಸ್ಪ್ಲೇನನ್ನು ನೀಟಾಗಿ ಮಾಡಿ. ಇನ್ನು ಸಮಾನಾರ್ಥಕ ಪದಗಳಿರ್ತಾವೆ. ಸೂರ್ಯನಿಗೆ ರವಿ ಅಂತ ಕರೆದ್ರೆ, ಮೇಘ ಅಂದರೆ ಮೋಡ, ಗಡ ಅಂದ್ರೆ ಕೋಟೆ ಆಗಿರ್ತದೆ, ಹರಸು ಅಂದ್ರೆ ಆಶೀರ್ವದಿಸ ಆಗ್ತದೆ, ತೆನೆಯಿಂದ ಕಾಲನ್ನು ಬೇರ್ಪಡಿಸುವುದು ಕೆಂಬಣ್ಣ ಆಗಿರ್ತದೆ, ತತ್ಸಮ ತದ್ಭವಗಳು ಬಣ್ಣ ವರ್ಣ ಆಗಿರ್ತದೆ, ಬ್ರಹ್ಮ ಬೊಮ್ಮ, ಚಂದ್ರ ಚಂದಿರ, ಯುಗ ಜುಗ, ಅಂಗಳ ಅಂಕಣ. ಸಂಧಿ ವಿಂಗಡಿಸಿ ಬರೆದು ಈರುಳು ಇಳಿದು ಈರುಳು ಪ್ಲಸ್ ಇಳಿದು ಅಳಿದು ಲೋಪಸಂಧಿ, ಹೊಸಗಾಲ ಹೊಸ ಪ್ಲಸ್ ಕಾಲ ಆದೇಶ ಸಂಧಿ, ತಿಂಗಳಿನೂರು ತಿಂಗಳಿನ ಪ್ಲಸ್ ಊರು ಲೋಪಸಂಧಿ, ತೆರೆದಿಕ್ಕುವ ತೆರೆದು ಪ್ಲಸ್ ಇಕ್ಕುವ ಲೋಪಸಂಧಿ, ದಿಗ್ಮಂಡಲ ದಿಕ್ ಪ್ಲಸ್ ಮಂಡಲ ಜಸ್ಸು ಸಂಧಿ ಆಗ್ತದೆ. ಅವ್ಯಯ ಪದಗಳಿರ್ತಾವೆ, ಅವುಗಳನ್ನು ನೋಡ್ರಿ. ನೆಕ್ಸ್ಟು ಪದ್ಯಪಾಠ 3 ಕೌರವೇಂದ್ರನ ಕೊಂದೆ ನಾನು. ಇದನ್ನು ಕುಮಾರವ್ಯಾಸರವರು ಬರೆದಿರ್ತಾರೆ. ಗದುಗಿನ ನಾರಾಯಣಪ್ಪನು, ಇವನ ಹೆಸರು ಗದುಗಿನ ನಾರಾಯಣಪ್ಪ ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾಗಿರ್ತಾರೆ. 1430ರಲ್ಲಿ ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಜನಿಸ್ತಾರೆ. ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನ ಹೊಂದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದು ಖ್ಯಾತನಾದ ಈತ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆಂದು ತಿಳಿದು ಬಂದಿದೆ. ಇವರು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಿಗೆ ಪಾತ್ರನಾಗಿರ್ತಾರೆ. ಸೊ ಈ ಪದ್ಯದ ಸಂಪೂರ್ಣ ವಿವರಣಾತ್ಮಕ
ವಿಶ್ಲೇಷಣೆ ಈ ಕೆಳಗಿನಂತಿರ್ತದೆ. ಸೊ ನೀವು ನೀಟಾಗಿ ಇದನ್ನೇನು ಮಾಡಬೇಕಾಗ್ತದೆ, ಒಂದು ಲೈನ್ ಬಿಡದೆ ಸೂಕ್ತವಾಗಿ ಓದಬೇಕಾಗ್ತದೆ. ಅರ್ಥ ಬರೀ ಓದೋದಷ್ಟೇ ಅಲ್ಲದೆ ಒಂದು ಪದ್ಯವನ್ನು ಅರ್ಥೈಸಿಕೊಳ್ಬೇಕಾಗ್ತದೆ. ನೀವು ಅರ್ಥೈಸಿಕೊಳ್ಳೋದ್ರಿಂದ ಹೆಚ್ಚು ಹೆಚ್ಚು ಅಂಕಗಳನ್ನು ನೀವೇನು ಮಾಡ್ತೀರಿ, ಪಡಿತೀರಿ. ನೀವು ಬಾಯ್ಪಾಟ್ ಹೊಡೆದ್ರೆ, ಗಟ್ಟು ಹೊಡೆದ್ರೆ ಏನಾಗ್ತದೆ, ಯಾವುದಾದ್ರೂ ಒಂದು ಲೈನು ನಿಮ್ಗೆ ನೆನಪು ಬರಲಿಲ್ಲಪ್ಪ ಅಂದರೆ ಇಡೀ ಬಾಯ್ಪಾಟ್ ಹೊಡೆದದ್ದು ಏನಾಕೈತಿ, ಮರ್ತು ಹೋಗ್ಬಿಡ್ತೈತೆ. ಹಾಗಾಗಿ ನೀವು ಕಥೆಯನ್ನು, ಪದ್ಯವನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಓದಿದರೆ ಹೆಚ್ಚು ಹೆಚ್ಚು ಅಂಕಗಳನ್ನು ಪಡಿತಕ್ಕಂಥ ಸಂಭವನೀಯತೆ ಹೆಚ್ಚಾಗಿ ಇರ್ತದೆ. ಇದರಿಂದ 125ಕ್ಕೆ 125 ಅಂಕಗಳನ್ನು ಸುಲಭವಾಗಿ ನೀವೇನು ಮಾಡ್ಬೋದು, ಪಡಿಬಹುದು ಅಂತ ಹೇಳ್ತಾ ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಒಂದು ಪದ್ಯದ ಶ್ರೀಕೃಷ್ಣನು ಕರ್ಣನನ್ನು ರಥದಲ್ಲಿ ಹೀಗೆ ಕೂರಿಸಿಕೊಂಡನು ಅಂತ ಇದೆ. ಶ್ರೀಕೃಷ್ಣನು ಕರ್ಣನ ಜೊತೆ ಮೈದುನತನದ ಸರಸ ಮಾಡಿ ಕೈ ಹಿಡಿದೆಳೆದು ರಥದಲ್ಲಿ ಕೂರಿಸ್ತಾನ. ಕುಮಾರವ್ಯಾಸನ ಆರಾಧ್ಯ ದೈವ ಯಾವುದು? ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ನಾರಾಯಣ. ಅಶ್ವಿನಿ ದೇವತೆಗಳ ಹೊರಬಲದಿಂದ ಜನಿಸಿದವರು ಯಾರಪ್ಪ ಅಂದ್ರೆ ನಕುಲ ಮತ್ತು ಸಹದೇವರು. ಕುಮಾರವ್ಯಾಸನಿಗಿರುವ ಬಿರುದು ಯಾವುದು? ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ. ನಾರಾಯಣಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಏಕೆ ಬಂತು? ವ್ಯಾಸರ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿಯನ್ನು ರಚಿಸಿದ್ದರಿಂದ ನಾರಾಯಣಪ್ಪನಿಗೆ ಕುಮಾರವ್ಯಾಸ ಎಂಬ ಹೆಸರು ಬಂದಿತು. ಇನ್ನು 2-3 ಅಂಕದ ಪ್ರಶ್ನೆಗಳು. ಸೊ ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯ ಭಯವನ್ನು ಬಿತ್ತಿದೆ? ಇದನ್ನು ಕೂಡ ಆ್ಯನ್ಯುವಲ್ ಎಕ್ಸಾಮ್ಗೆ ಬರ್ತಕ್ಕಂತಹ ಪ್ರಮುಖ ಪ್ರಶ್ನೆ ಆಗಿರ್ತದೆ. ನೆಕ್ಸ್ಟು ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನು ಪಡೆದರು? ಇದು ಇಂಪಾರ್ಟೆಂಟ್ ಪ್ರಶ್ನೆ. ಕೃಷ್ಣನ ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳು ಏನೇನು ಅಂತ ಈ ಒಂದು ಕೃಷ್ಣ ಮತ್ತು ಕರ್ಣನ ನಡುವಿನ ಸಂಭಾಷಣೆಯಲ್ಲಿ ಬಂದಂತಹ ಮಾಹಿತಿಯನ್ನು ಹೇಳಬೇಕಾಗ್ತದೆ ನೀವು. ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? ಮತ್ತು ಕೃಷ್ಣ ಏನು ಮಾಡ್ತಾನೆ, ತನ್ನ ಕರ್ಣನ ಒಂದು ಜನ್ಮ ರಹಸ್ಯವನ್ನು ಹೇಳಿದಾಗ ಈ ಒಂದು ಕಾನ್ಸೆಪ್ಟ್ ಬರ್ತದೆ. ಯುದ್ಧದ ವಿಚಾರದಲ್ಲಿ ಕರ್ಣನ ತೀರ್ಮಾನ ಏನಾಗಿರ್ತದೆ ಅಂತ ಹೇಳಿದೆ. ಸೊ ಕರ್ಣ ಕೃಷ್ಣನ ಮಾತನ್ನು ಕೇಳಿದ್ನೋ ಇಲ್ವೋ ಅದರ ಬಗ್ಗೆ ನೀವು ಗಮನ ಕೊಟ್ಟು ಆನ್ಸರ್ ಬರಿಬೇಕಾಗ್ತದೆ. ಇನ್ನು 8 ವಾಕ್ಯಗಳು. ಕರ್ಣನಿಗೆ ಶ್ರೀಕೃಷ್ಣನು ಒಡ್ಡಿದ ಆಮಿಷಗಳು. ಇದು ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ. ಸೊ ನೀವು ಏನು ಮಾಡಬೇಕಾಗ್ತದೆ, ಸುಂದರವಾಗಿ ಅಕ್ಷರಗಳ ರೂಪದಲ್ಲಿ ಏನು ಮಾಡಬೇಕಾಗ್ತದೆ, ನಿಧಾನವಾಗಿ ಪ್ಯಾರಾಗ್ರಾಫ್ ಮಾಡುವುದರ ಮೂಲಕ ಸುಮಾರು 3/4 ಪೇಜಷ್ಟು ನೀವೇನು ಮಾಡಬೇಕಾಗ್ತದೆ, ಈ ಉತ್ತರವನ್ನು ಬರಿಬೇಕಾಗ್ತದೆ. ಇಡೀ ಕಥೆಯ ರೂಪವನ್ನು ನೀವು ನಿಮ್ಮ ಅಕ್ಷರಗಳಲ್ಲಿ ಏನು ಮಾಡಬೇಕಾಗ್ತದೆ, ವ್ಯಾಲ್ಯೂಯೇಷನ್ ಮಾಡೋರಿಗೆ ಸ್ಫೂರ್ತಿ ನೀಡುವಂತಹ ಲೈನ್ಗಳನ್ನು ಬಳಸಿ, ಉತ್ತರವನ್ನು ಬಳಸಿ, ಯಾವುದೇ ಚಿತ್ತುಕಾಟು ಮಾಡದೆ ಬರೆದ್ರೆ ನಿಮಗೆ ಸುಲಭವಾಗಿ ಏನಾಗ್ತದೆ, 4 ಅಂಕಗಳು ದೊರೀತದೆ. ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿ ಏನಾಯಿತು ಅನ್ನೋದನ್ನು ನೀವು ನಿಮ್ಮ ಮಾತಿನಲ್ಲಿ ಬರೀರಿ. ಕರ್ಣನ ನಿರ್ಧಾರ ಸರಿ ಎನ್ನುವಿರ ಏಕೆ? ಹಾಗಾದರೆ ಕರ್ಣ ದುರ್ಯೋಧನ ಕಡೆಗೆ ವಾಲಿದ್ನಲ್ಲ ನನ್ನ ಸ್ನೇಹಿತ ಅಂದು, ಅದ್ರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯಗಳಲ್ಲಿ ಬರೀರಿ. ಅದು ಸರಿ ಐತಾ, ಅವನ ನಿರ್ಧಾರ ಸರಿ ಐತೋ ಇಲ್ವೋ ಅನ್ನೋದನ್ನು ಬರಿಬೇಕಾಗ್ತದೆ. ಇನ್ನು ಸಂದರ್ಭಾನುಸಾರ ಸ್ವಾರಸ್ಯ ತಿಳಿಸಿ. ರವಿಸೂತನ ಕಿವಿಯಲ್ಲಿ ಬಿತ್ತಿದನು ಭಯವ. ಅಂದರೆ ಕರ್ಣನಿಗೆ ಭಯವನ್ನು ಮೂಡಕ ಕಾರಣ ಜನ್ಮ ರಹಸ್ಯವನ್ನು ಶ್ರೀಕೃಷ್ಣ ಹೇಳಿದ್ನಲ್ಲ, ಆ ಒಂದು ಕಾನ್ಸೆಪ್ಟ್ಗೆ ಬಂದಂತಹ ಪ್ರಶ್ನೆ ಆಗಿರ್ತದೆ. ಇದನ್ನು ಆಯ್ಕೆ ಬರಿಬೇಕಾಗು. ಸಂದರ್ಭ, ಸ್ವಾರಸ್ಯ ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಇದೇ ರೀತಿ ಬರಿಬೇಕು. ಬಾಯ್ದಂಬುಲಕ್ಕೆ ಕೈಯಾನು ಹೊರೆ ಅಂತ ಇದೆ. ಸೊ ಇದು ಅದೇ ಸೇಮು. ಆಯ್ಕೆ, ಸಂದರ್ಭ, ಸ್ವಾರಸ್ಯವನ್ನು ಸಂಪೂರ್ಣವಾಗಿ ಬರೆಯುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. 3ನೇ ಪ್ರಶ್ನೆ. ಜಿಯಾ ಹಸಾದವೆಂಬುದು ಕಷ್ಟವಾಗ್ತದೆ. ಇಲ್ಲಿ ಸೇಮು ಆಯ್ಕೆ, ಸಂದರ್ಭ, ಸ್ವಾರಸ್ಯವನ್ನು ನಿಮ್ಮ ವಾಕ್ಯಗಳಲ್ಲಿ ನೀಟಾಗಿ ಬರಿತಾ ಹೋಗಿ. ಓಕೆ. ನೆಕ್ಸ್ಟ್ 4ನೇ ಪ್ರಶ್ನೆ ಇದೆ. ನಿನ್ನ ಪದೇಸೆ ಬಯಸುವನಲ್ಲ ಅಂತ ಇದೆ. ಸೊ ಇದನ್ನು ಕೂಡ ನೀವು ಕುಮಾರವ್ಯಾಸ ರಚಿಸಿರುವ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆಯ್ಕೆ ಮಾಡಲಾಗಿದೆ. ಇದು ಆಯ್ಕೆ ನಂತರ ಸಂದರ್ಭ ಬರೀಬೇಕು. ಈ ಒಂದು ಲೈನು ಯಾವ ಸಂದರ್ಭದಲ್ಲಿ ಬಂತು ಅನ್ನೋದನ್ನು ಬರೀಬೇಕು. ತದನಂತರ ಈ ಒಂದು ಲೈನಿನ, ಈ ಒಂದು ಸಾಲಿನ ಸ್ವಾರಸ್ಯ ಏನು ಅಡಗಿತ್ತು ಅದರಲ್ಲಿ ಅನ್ನೋದನ್ನು ನೀಟಾಗಿ ಬರಿಬೇಕು. ಇನ್ನು 5ನೇದು. ಮಾರಿಗೌತಣವಾಯಿತು ನಾಳಿನ ಭಾರತವು. ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ. ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ ಆಗಿರ್ತದೆ. ಇದನ್ನು ಸೂಕ್ಷ್ಮವಾಗಿ ವಿವರಿಸಬೇಕಾಗ್ತದೆ ನೀವು. ಇನ್ನು ಬಿಟ್ಟ ಸ್ಥಳ ತುಂಬಿರ್ತದೆ. ಇನ್ನು ಅಲಂಕಾರಗಳು ನೋಡ್ರಿ. ಮಾರಿಗೌತಣವಾಯಿತು ನಾಳಿನ ಭಾರತವು. ಇದು ರೂಪಕ ಅಲಂಕಾರವಾಗಿರ್ತದೆ. ಉಪಮೆ ಮತ್ತು ಉಪಮಾನಗಳಿಗೆ ಭೇದವು ಕಂಡು ಬರದೆ ಅವೆರಡು ಒಂದೇ ಎಂದು ವರ್ಣಿಸಿದರೆ ಅದು ರೂಪಕ ಅಲಂಕಾರ. ನೋಡ್ರಿ, ಇಲ್ಲಿ ಮಾರಿಗೌತಣವಾದಂತೆ ಅಂತೆ ಅಂತ ಏನಾದರೂ ಬಂದಿದ್ರೆ ಅದು ಉಪಮಾಲಂಕಾರ ಆಗಿತ್ತು. ಆದರೆ ಇಲ್ಲಿ ಅಂತ್ಯಕ್ಕಂತೆ ಏನಿಲ್ಲ. ಸೊ ಡೈರೆಕ್ಟ್ ಮಾರಿಗೌತಣವಾಯಿತು. ಯಾವುದು? ನಾಳಿನ ಭಾರತ. ಅಂತ್ಯ ಅಂತ ಪದ ಬರಲಿಲ್ಲಪ್ಪ ಅಂದರೆ, ಅಥವಾ ಅಂತ್ಯ ಅಹುದು ಅನ್ನೋ ಪದ ಬರಲಿಲ್ಲ ಅಂದರೆ ಅದೇನಾಗ್ತದೆ? ರೂಪಕ ಅಲಂಕಾರ ಆಗ್ತದೆ. ಅಂತ್ಯ ಅಥವಾ ಅಹುದು ಅಂತ ಬಂದರೆ ಉಪಮಾಲಂಕಾರ ಆಗ್ತದೆ. ಸಮಾಸಗಳನ್ನಿದ್ದಾವೆ. ಸಮಾಸಗಳನ್ನು ಕೂಡ ನೀವು ನೋಡಬೇಕಾಗ್ತದೆ. ಸೊ ಇನ್ನು
ನೆಕ್ಸ್ಟು ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸಿ. ಸೊ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ಬಾಮಿನಿ ಷಟ್ಪದಿಯಲ್ಲಿ ಎಷ್ಟಿರ್ತಾವ, ಅದ ವಾರ್ತಕ ಷಟ್ಪದಿಯಲ್ಲಿ ಅಕ್ಷರಗಳು ಗಣಗಳು ಎಷ್ಟಿರ್ತಾವ ಅವುಗಳನ್ನೆಲ್ಲ ನೀವೇನು ಮಾಡಬೇಕಾಗ್ತದೆ, ಓದಬೇಕಾಗ್ತದೆ. ಅಷ್ಟೇ ಅಲ್ಲದೆ ನೀಟಾಗಿ ಛಂದಸ್ಸನ್ನು ಬಿಡಿಸಿ ಬರಿಬೇಕಾಗ್ತದೆ. ಚಲಮನೆ ಮೆರವೆಂಬ ಪದ್ಯ ಭಾಗ ಇದೆ, ರನ್ ಅವರು ಬರೆದಿರ್ತಾರೆ. ಸೊ ಇವರು ಕ್ರಿಸ್ತಶಕ 949ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳಲು, ಈಗಿನ ಮುಧೋಳ ಎಂಬ ಗ್ರಾಮದಲ್ಲಿ ಜನಿಸಿದನು. ಚಾಲುಕ್ಯ ದೊರೆಯಾದ ತೈಲಪನ, ಆಸ್ಥಾನದಲ್ಲಿದ್ದರನ್ನು, ರಸಾಸ ಭೀಮ ವಿಜಯಂ ಅಥವಾ ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ. ರನ್ನ ಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದು ಬರುತ್ತದೆ. ಕನ್ನಡದ ರತ್ನತ್ರಯರಲ್ಲಿ ಒಬ್ಬರಾದ ರನ್ನನಿಗೆ ತೈಲಪನು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ನೀಡಿ ಗೌರವಿಸುತ್ತಾರೆ. ಈ ಪದ್ಯದ ಭಾವಾರ್ಥವನ್ನು ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿದ್ದಾನೆ. ಸೊ ನೀವು ಏನು ಮಾಡಬೇಕಾಗ್ತದೆ, ಸೂಕ್ಷ್ಮವಾಗಿ ಎಲ್ಲ ಒಂದು ಪ್ಯಾರಾದ ಅರ್ಥವನ್ನು ನೀವು ಅರ್ಥ ಮಾಡ್ಕೋಬೇಕು. ಅಂದರೆ ಜ್ಞಾನವನ್ನು ನೀವು ಹೆಚ್ಚು ಪಡ್ಕೊಂಡಷ್ಟು ಇದು ಹಳೆಗನ್ನಡದಲ್ಲಿರೋದ್ರಿಂದ ನಿಮಗೆ ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಬಿಡಿಸಿ ಓದಬೇಕಾಗ್ತದೆ. ಹಾಗಾಗಿ ಸಂಪೂರ್ಣವಾಗಿ ಓದೋದನ್ನು ರೂಢಿ ಮಾಡ್ಕೊಳ್ಳಿ. ಓಕೆನಾ. ಇದೆಲ್ಲವೂ ಕೂಡ ಪದ್ಯ ಭಾಗದ ಪ್ರತಿಯೊಂದು ಪ್ಯಾರಾದ ಅಥವಾ ಪ್ರತಿಯೊಂದು ಸ್ಟಾಂಜಾದ ಏನಾಗಿರ್ತದೆ, ಇದು ಅರ್ಥ ವಿವರಣೆ ಆಗಿರ್ತದೆ. ಇನ್ನು ಅಭ್ಯಾಸ ಪ್ರಶ್ನೆಗಳನ್ನು ನೋಡ್ತಾ ಹೋದರೆ 1 ಅಂಕದ ಪ್ರಶ್ನೆಗಳು. ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳಿದಾನಪ್ಪ ಅಂದರೆ ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ. ದೀನಪಸುತ ಎಂದರೆ ಯಾರು? ದೀನಪಸುತ ಅಂದರೆ ಕರ್ಣ ಆಗಿರ್ತಾನೆ. ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳ್ತಾನೆ. ಅರ್ಜುನ ಮತ್ತು ಭೀಮ ಇಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳ್ತಾನೆ. ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸುವುದು ಯಾರು? ದುರ್ಯೋಧನ ಆಗಿರ್ತಾರ. ಅಂತಕಾತ್ಮಜ ಎಂದರೆ ಯಾರು? ಇದು ಧರ್ಮರಾಯ ಆಗಿರ್ತಾರ. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳಿರ್ತವೆ. ತಾನೀ ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬ ದುರ್ಯೋಧನ ಹೇಗೆ ವಿವರಿಸ್ತಾನೆ? ಈ ಒಂದು ಕ್ವಶನನ್ನು, ಈ ಒಂದು ಲೈನ್ ಅಥವಾ ಸಾಲನ್ನು ಯಾವ ರೀತಿಯಲ್ಲಿ ವಿವರಣೆಯನ್ನು ದುರ್ಯೋಧನ ಕೊಡ್ತಾನೆ ಅನ್ನೋದನ್ನು ನೀವು ಇಲ್ಲಿ ಬರಿಬೇಕಾಗ್ತದೆ. ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನ ಹೇಳುವುದೇಕೆ? ಹೌದಾ. ಇಲ್ಲಿ ನಾನು ಭೂಮಿಗೋಸ್ಕರ ಹೊಡೆದಾಡಕತ್ತಿಲ್ಲ, ಛಲಕ್ಕಾಗಿ ಹೊಡೆದಾಡಕತ್ತೀನಿ. ಯಾಕಪ್ಪ ಅಂದರೆ ನಮ್ಮ ಮತ್ತು ಪಾಂಡವರ ನಡುವೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳಿಗೋಸ್ಕರ. ಓಕೆನಾ. ಸೊ ಹಾಗಾಗಿ ನಾನು ಭೂಮಿಗೋಸ್ಕರ ಹೊಡೆದಾಡಕತ್ತಿಲ್ಲ. ಇಲ್ಲಿ ನನ್ನ ಹಠ ಇದೆ. ಆ ಹಠ ಅಥವಾ ಛಲಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಹೊಡೆದಾಡ್ತಾ ಇದ್ದೀನಿ ಅಂತ ಏನು ದುರ್ಯೋಧನ ಹೇಳ್ತಾನಲ್ಲ, ಅದರ ಕಾನ್ಸೆಪ್ಟನ್ನು ಬರೀಬೇಕಾಗ್ತದೆ. ಇನ್ನು ಪಾರ್ಥ ಭೀಮರ ಬಗ್ಗೆ ದುರ್ಯೋಧನ ಅಭಿಪ್ರಾಯವೇನು ಅಂದರೆ, ದುಶ್ಯಾಸನವನ್ನು ಕೊಂದ ಅರ್ಜುನ ಇರ್ತಾನಲ್ಲ, ಅವನ ಮತ್ತು ಭೀಮರು ಏನು ಮಾಡ್ತಾರ, ದುಶ್ಯಾಸನವನ್ನು ಕೊಂದಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ದುರ್ಯೋಧನ ಏನಕ್ಕಾನ ಅವರಿಬ್ಬರ ಮೇಲೆ ಹೆಚ್ಚು ಸಿಟ್ಟುಕೊಳ್ತಾನೆ. ಸೊ ಅಂತಹ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ, ಅವರಿಬ್ಬರನ್ನು ಕೊಂದ ನಾನು ಏನು ಮಾಡ್ತೀನಿ, ಸಂಧಿ ಮಾಡ್ಕೋತೀನಿ ನಿಮ್ಮ ಹತ್ರ ಅಂತ ಹೇಳ್ತಾನೆ. ಆ ಒಂದು ಕಾನ್ಸೆಪ್ಟನ್ನು ನೀವು ಇಲ್ಲಿ ಬರಿಬೇಕು. ಭೀಷ್ಮ ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ. ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯನ್ನು ನೀವು ಸಂಪೂರ್ಣವಾಗಿ ಬರೆದ್ರೆ ಇಲ್ಲಿ 4 ಅಂಕಗಳು ದೊರೆತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದೆ. 2ನೇ ಪ್ರಶ್ನೆ, ಅದರಲ್ಲಿ ದುರ್ಯೋಧನನ ಛಲದ ಗುಣ, ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ. ಅಂದರೆ ದುರ್ಯೋಧನ ತನ್ನ ಛಲವನ್ನು ಬಿಡಲಲ್ಲ, ಯಾವ ಕಾರಣಕ್ಕೋಸ್ಕರ ತಾನು ಯುದ್ಧ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೀಟಾಗಿ ವಿವರಣೆಯನ್ನು ಕೊಡ್ತಾನಲ್ಲ, ಅದನ್ನೆಲ್ಲ ನೀವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಇನ್ನು ಸಂದರ್ಭದೊಡನೆ ಸ್ಪಷ್ಟೀಕರಣ. ಸೊ ಇವೆಲ್ಲ ಒಟ್ಟು ಟೋಟಲ್ ಆಗಿ ಸುಮಾರು ಇದ್ದಾವೆ. ಸೊ ನೆಲಕ್ಕಿರಿವೆನೆಂದು ಬಗೆದರೆ ಛಲಕ್ಕಿರಿವೆಂ ಅಂದರೆ ಛಲಕ್ಕೋಸ್ಕರ ನೆಲಕ್ಕೋಸ್ಕರ ನಾನು ಯುದ್ಧವನ್ನು ಮಾಡ್ತಾ ಇಲ್ಲ, ನಾನು ಛಲಕ್ಕೋಸ್ಕರ ಯುದ್ಧವನ್ನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಈ ಒಂದು ಕಾನ್ಸೆಪ್ಟ್ ಆಗಿರ್ತದೆ. ನೀವು ಇಲ್ಲಿ ಆಯ್ಕೆಯನ್ನು ಬರಿಬೇಕು. ಅದೇ ರೀತಿ ಸಂದರ್ಭ ಹಾಗೂ ಸ್ವಾರಸ್ಯವನ್ನು ನೀಟಾಗಿ ಬರಿಬೇಕಾಗ್ತದೆ. ನೆಕ್ಸ್ಟು ಸಮರದೊಳೆನ ಗಜ್ಜ ಪೇಳಿ ಮಾವುದು ಕಜ್ಜಂ ಅಂತ ಇದೆ. ಸೊ ಇದನ್ನು ಕೂಡ ನೀವು ಮೊದಲಿಗೆ ಆಯ್ಕೆಯನ್ನು ಬರಿಬೇಕು, ಸಂದರ್ಭವನ್ನು ಬರಿಬೇಕು, ಸ್ವಾರಸ್ಯವನ್ನು ಕೂಡ ಇಲ್ಲಿ ಯಾಕೆ ಆ ಒಂದು ಮಾತು ಬಂತು, ಅದು ಸಂದರ್ಭ ಆಗ್ತದೆ, ಈ ಮಾತಿನ ಅರ್ಥವೇನು, ಅರ್ಥ ದೃಶ್ಯ ಏನು ಅನ್ನೋದನ್ನು ನೀಟಾಗಿ ನೀವು ಸ್ವಾರಸ್ಯದಲ್ಲಿ ಬರಿಬೇಕಾಗ್ತದೆ. ಪಾಂಡವರೊಳಿದರೆದು ಛಲಮನೆ ಮೆರವಂ, ಛಲವನ್ನು ನಾನು ಪಾಂಡವರನ್ನು ಅಳಿಸಿ ಅಂದರೆ ಪಾಂಡವರನ್ನು ಸಾಯಿಸಿ ನಾನು ಛಲದಿಂದ ಮೆರಿತೇನೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿರುತ್ತದೆ. ಸೊ ಇದು ಯಾಕೆ ಬಂತು ಅನ್ನೋ ಕಾನ್ಸೆಪ್ಟನ್ನು ನೀವು ನಿಮ್ಮ ಪದಗಳಲ್ಲಿ ವಿವರಿಸಬೇಕಾಗ್ತದೆ. ಆಯ್ಕೆ ಬರಿಬೇಕು. ಇಲ್ಲಿ ಕೂಡ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೀಟಾಗಿ ಬರಿಬೇಕು. ಮೇಣಾಯ್ತು ಕೌರವಂಗ ವನಿತಳಂ ಅಂತ ಇದೆ. ಸೊ ಇದನ್ನು ಕೂಡ ನೀಟಾಗಿ ನೀವು ಆಯ್ಕೆ ಬರ್ರಿ, ಸಂದರ್ಭ ಬರ್ರಿ, ಸ್ವಾರಸ್ಯ ಬರ್ರಿ. ಈ ಒಂದು ಪದ ಯಾಕೆ ಬಂತು ಅನ್ನೋದನ್ನು ಬರೆದ್ರೆ ಸಂದರ್ಭ ಆಗ್ತದೆ. ಈ ಪದದ ಅರ್ಥ ಏನು, ತನ್ನ ಕೊನೆಯ ಉಸಿರಿರುವವರೆಗೂ ಪಾಂಡವರೋಡನೆ ಏನು ಮಾಡ್ತಾನೆ ಅಂತ ಹೋರಾಡ್ತಾನೆ ಅಂತ ಅನ್ನಲ್ಲ. ಸೊ ಅದು ಯಾಕೆ ಅಷ್ಟು ದಿಟ್ಟ ನಿರ್ಧಾರವನ್ನು ತಗೊಂಡ ಅನ್ನೋದನ್ನು ನೀವು ಇಲ್ಲಿ ಬರಿಬೇಕಾಗ್ತದೆ. ಭಾಷಾ ಚಟುವಟಿಕೆ ಇರ್ತದೆ. ಸೊ ಇಲ್ಲಿ ಕೂಡ ಪ್ರಸ್ತಾರ ಹಾಕಿ ಗಣ ವಿಭಾಗವನ್ನು ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಹೇಳಬೇಕಾಗ್ತದೆ. ಸೊ
ಇಲ್ಲಿ ಉತ್ಪಲ ಮಾಲಾವೃತ್ತ ಇರ್ತದೆ, ತತ್ಸಮ ತದ್ಭವಗಳು ಇದಾವೆ, ಕಜ್ಜ, ಕಾರ್ಯ, ಅಜ್ಜ, ಆರ್ಯ ಅನ್ನೋದು ವಿಗ್ರಹ ಸಮಾಸ ಪದಗಳು ಇರ್ತವೆ. ದ್ವಂದ್ವ ಸಮಾಸಕ್ಕೆ ಉದಾಹರಣೆ ಇರ್ತದೆ. ಬಹುರ್ವಿ ಸಮಾಸ, ಬಹುರ್ವಿ ಸಮಾಸಕ್ಕೆ 2 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಸೊ ನೀವು ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಇನ್ನು ಪಠ್ಯಪೂರ್ವಕ ಅಧ್ಯಯನಗಳು ಇದಾವೆ. ಇಂಪಾರ್ಟೆಂಟ್ ಪ್ರಶ್ನೆಗಳು, ಅತ್ಯಂತ ಕಡಿಮೆ ಪ್ರಶ್ನೆಗಳು ಬರ್ತಾವೆ, ಆದರೆ ಶಾರ್ಟ್ ಪ್ರಶ್ನೆಗಳು ಇಲ್ಲಿ ಬರ್ತಾವೆ. ಪುಟ್ಟ ಪೋರಿ ಏನು ಮಾಡುತ್ತಾಳೆ? ಪುಟ್ಟ ಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ. ಅಮ್ಮ ಎಲ್ಲಿ ಮಲಗಿದ್ದಾಳೆ? ಅಮ್ಮ ಗುಡಿಸಲಲ್ಲಿ ಮಲಗಿದ್ದಾಳೆ. ಯಾರಿಗೆ ವಸಂತ ಮುಖ ತೋರಲ್ಲ? ಇದು ಸಾಕಷ್ಟು ಬಾರಿ ಬಂದಂತಹ ಪ್ರಶ್ನೆ ಆಗಿರ್ತದೆ. ಮೊನ್ನೆ ಆ್ಯನ್ಯುವಲ್ ಎಕ್ಸಾಮ್ನ ಮೊನ್ನೆ ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆ ಆಗಿರ್ತದೆ. ಸರಣಿಯಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಈ ಕ್ವಶನ್ ಇದೆ. ಸೊ ಕಮ್ಮಾರ, ನೇಕಾರ, ಕುಂಬಾರ, ಕೇರಿಯ ಮಾರ ಮತ್ತು ಪುಟ್ಟಿಗೆ ವಸಂತ ಮುಖ ತೋರಲಿಲ್ಲ. ಪುಟ್ಟಿಯ ಪ್ರಶ್ನೆಗಳನ್ನು ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ, ಹರಿದ ಚಿಂದಿ ಬಟ್ಟೆಯ ಕಂಡು ಅವನು ಮರುಗಿದನೆ. ಇವು ಪುಟ್ಟಿಯ ಪ್ರಶ್ನೆಗಳಾಗಿರ್ತವೆ. ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಹಸಿರು ತುಂಬಿ ನಿಂತ ಮಾವಿನ ಮರಗಳು, ರೆಕ್ಕೆ ಬಿಚ್ಚಿ ಹಾರುತ್ತಿರುವ ಹಕ್ಕಿಗಳು, ಮನ ತುಂಬಿ ಹಾಡುವ ಕೋಗಿಲೆಗಳು, ಕಡಲುಕ್ಕಿ ಹರಿಯುವಂಥ ಸಂಭ್ರಮ ಈ ಕವನದಲ್ಲಿ ವ್ಯಕ್ತವಾಗಿರ್ತದೆ. ಇನ್ನು ಹೆಚ್ಚುವರಿ ಪ್ರಶ್ನೆಗಳನ್ನು ಇದೇ ಪಟದಲ್ಲಿ ನೋಡೋದಾದರೆ, ಪಠ್ಯಪೂರ್ವಕ ಅಧ್ಯಯನದಲ್ಲಿ ಗುಡಿಸಲೊಳಗೆ ಬರಲು ಹೆದರಿದವಳು ಯಾರು? ವಸಂತ ಬರಲು ಹೆದರಿದನು. ಬಾಲರವಿಯಲ್ಲಿ ಸೊರಗಿದ್ದಾನೆ. ಬಾಲರವಿ ತೂತು ಬಿದ್ದ ಅಮ್ಮನ ಸೀರೆಯಲ್ಲಿ ಸೊರಗಿದ್ದಾನೆ. ಇಳೆಗೆ ಯಾವ ಸಂಭ್ರಮ ಬಂದಿದೆ? ಇಳೆಗೆ ಕಡಲುಕ್ಕಿ ಹರಿಯುವ ಸಂಭ್ರಮ ಬಂದಿದೆ. ಪುಟ್ಟಿ ಏಕೆ ಮುಖ ವಿಸ್ಮಿತಳಾಗಿದ್ದಾಳೆ? ಹೊಳೆವ ರಂಗೋಲಿಯಲ್ಲಿ ತಳತಳಿಸುವ ಬಾಲರವಿಯ ಕಂಡು ಮುಖ ವಿಸ್ಮಿತಳಾಗಿದ್ದಾಳೆ. ವಸಂತ ಮುಖ ತೋರಲ ಕವನದಲ್ಲಿ ಪುಟ್ಟಿಯ ಪ್ರಶ್ನೆಗಳೇನು? ವಸಂತ ಮುಖ ತೋರಲ ಪದ್ಯದಲ್ಲಿ ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ, ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ ಎಂಬುದು ಪುಟ್ಟಿಯ ಪ್ರಶ್ನೆಗಳಾಗಿರ್ತವೆ. ಇನ್ನು ಭಗತ್ ಸಿಂಗ್ ಪಾಠ ಪಠ್ಯಪೂರ್ವಕ ಅಧ್ಯಯನ. ಇಲ್ಲಿ ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆ ಯಾವಾಗ ನಡೀತು? ಇದು ಇಂಪಾರ್ಟೆಂಟ್ ಪ್ರಶ್ನೆ. 1919 ಏಪ್ರಿಲ್ 13. ಓಕೆನಾ. ನೆಕ್ಸ್ಟ್, ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿ ಹೆಸರೇನಂತ ಇದೆ? ಜನರಲ್ ಡಯರ್ ಆಗಿರ್ತಾರೆ. ಹೆಚ್ಚುವರಿ ಪ್ರಶ್ನೆ, ತಂದೆ ತಾಯಿ ಹೆಸರು ಇದ್ದಾವೆ. ಭಗತ್ ಸಿಂಗ್ ಯಾವುದು ಪಾರಿತೋಷಿಕ ತಿಳಿದಿದ್ದಾನಂತ ಇದೆ. ಓಕೆನಾ. ಇನ್ನು ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಅಂತ ಇದೆ. ರಕ್ತಸಿಕ್ತವಾಗಿದ್ದ ಮಣ್ಣನ್ನು ಭಗತ್ ಸಿಂಗ್ ಹೇಗೆ ಜೋಪಾನ ಮಾಡಿದನು? ಆ ಕಾನ್ಸೆಪ್ಟ್ ಇದೆ. ಜಲಿಯನ್ ವಾಲಾಬಾಗ್ನಲ್ಲಿ ಬಾಲಕ ಭಗತ್ ಸಿಂಗ್ ಏನು ಮಾಡಿದ? ಭಗತ್ ಸಿಂಗ್ ಹೇಗೆ ಅಮರನಾದನು? ಇದನ್ನು ನೀವು ಬರಿಬೇಕಾಗ್ತದೆ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ, ಭಗತ್ ಸಿಂಗ್ ಹೇಗೆ ಅಮರನಾದನು ಅಂತ. ಇನ್ನು ನೆಕ್ಸ್ಟ್, ಉದಾತ್ತ ಚಿಂತನೆಗಳು ಉದಾತ್ತ ಚಿಂತನೆಗಳು ಎಂಬ ಪಠ್ಯಪೂರ್ವಕ ಅಧ್ಯಯನ. ಇಲ್ಲಿ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಅಂತ ಪ್ರಶ್ನೆಗಳು ಬರ್ತಾವೆ. ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು? ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಇದನ್ನು ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ ಆಗಿರ್ತದೆ. ಇದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಓಕೆನಾ. ಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಿತು? ಈ ಒಂದು ಕೃತಿ ಓದಿದಾಗ ಅವ್ರಿಗೆ ಏನೇನೋ ಆದ್ವಲ್ಲ, ಅದನ್ನು ಮನಸ್ಸಿನಲ್ಲಿ ಅದನ್ನು ಎಲ್ಲ ತುಮೂಲತೆಗಳನ್ನು ನೀವೆಲ್ಲನೂ ನಿಮ್ಮ ವಾಕ್ಯಗಳಲ್ಲಿ ಬರೀರಿ. ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ, ನೀವು ಓದಬೇಕಾಗ್ತದೆ. ನೆಕ್ಸ್ಟ್, ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕು ಎಂಬುದು ವಿವೇಕಾನಂದರ ಅಭಿಪ್ರಾಯ ಆಗಿದೆ. ಸೊ ಇದನ್ನು ಕೂಡ ನೀವೇನು ಮಾಡಬೇಕು? ಬಾಳಿನಲ್ಲಿ ತೃಪ್ತಿಯನ್ನು ಹೊಂದಬೇಕಾದ್ರೆ ನಾವು ಯಾವ್ಯಾವ ಕೆಲಸಗಳನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ನೀಟಾಗಿ ವಿವರಣೆಯನ್ನು ಮಾಡಿದರೆ ನಿಮಗೆ 2 ಅಂಕಗಳು ಸುಲಭವಾಗಿ ದೊರೀತವೆ. ಓಕೆನಾ. ಹಿಂದಿನ ತರಗತಿಯಲ್ಲಿ ನಾವು ಈ 1ನೇ ಭಾಗದಲ್ಲಿ ನಾವೇನು ಮಾಡಿದ್ವಿ? ಪಠ್ಯಪೂರ್ವಕ ಅಧ್ಯಯನಗಳು, ಹಾಗೆ ಪದ್ಯ ಭಾಗ, ಹಾಗೆ ಗದ್ಯ ಭಾಗ, ಸಂಪೂರ್ಣ ಭಾಗ 1ರಲ್ಲಿ ಇರತಕ್ಕಂಥ ಎಲ್ಲ ಅಂಶಗಳನ್ನು ನೋಡ್ತಾ ಹೋದ್ವಿ. ಇನ್ನು 2ನೇ ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ? 2ನೇ ಭಾಗದ ಎಲ್ಲ ಓಕೆನಾ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.